ಕಲಿಯೋ ಹಸಿವು ಜಾಸ್ತಿ ಇದೆ. ಪಟ್ಟಣದಲ್ಲಿ ಅದು ಸಿಗೋಲ್ಲ. ಎಷ್ಟೋ ಸಲ ನಾನು ಕಲ್ಲಮ್ಮ ಅವ್ರಿಗೆ ಹೇಳ್ತಿದ್ದೆ, ಬನ್ನಿ ಅಂದರೆ ನೋ ಡೋಂಟ್ ಕಾಲ್ ಮಿ ಟು ಸಿಟೀಸ್, ಐ ಸೇ ಕಾಲ್ ಮಿ ಟು ಸ್ಮಾಲ್ ಪ್ಲೇಸಸ್, ಐಲ್ ಕಮ್. ಸಣ್ಣ ಊರಿಗೆ ಕರೆದ್ರೆ ಬರ್ತೀನಿ, ದೊಡ್ಡ ಊರಿಗೆ ಬರಲ್ಲ ಅನ್ನೋರು. ಅವ್ರಿಗೆ ಗೊತ್ತದು, ಹಸಿವಿದೆ, ನೆಲ ಒಣಗಿದೆ, ನೀರು ಹಾಕಿದರೆ ಹಿಡ್ಕೊಳ್ಳುತ್ತೆ, ಜೀವದ್ರವ್ಯ ಇದೆ ಅಲ್ಲಿ ಒಳಗೆ. ಅಂಥ ಬ್ರಹ್ಮಾವರಕ್ಕೆ ನಾನು ಇವತ್ತು ಬಂದಿದ್ದೇನೆ. ತುಂಬ ಸಂತೋಷಪಟ್ಟಿದ್ದೇನೆ. ಇಷ್ಟೊಂದು ಜನ ಮಕ್ಕಳು. ನನಗಿದು ನೋಡಿದಾಗ ನಮ್ಮ ಗುಂಡಪ್ಪನವ್ರು ನೆನಪಾಯಿತು. ಹೊಸ ಚಿಗುರು, ಹಳೆ ಬೇರು ಎರಡೂ ಕೂಡಿದೆ. ಹೊಸ ಚಿಗುರು ಕಾಣಿಸ್ತಾ ಇದೆ, ಹೊಸ ಕಟ್ಟಡ, ಹಳೆ ಬೇರು ಇಲ್ಲಿದೆ. ಆ ಬೇರಿನ ಮೇಲೇ ಚಿಗುರು ಬಂದದ್ದು. ನಾನು ಎಚ್ ಎಸ್ ಶೆಟ್ಟಿಯವರು ಹೇಳಬೇಕಾದದ್ದು, ದೊಡ್ಡ ಸಾರ್ಥಕ ಕೆಲಸ ಮಾಡಿದ್ದೀರಿ ನೀವು ಅಂತ. ಅವ್ರ ತಂದೆಯವರ ಹೆಸರಿಟ್ಟಿದ್ದಾರೆ. ಅವ್ರ ತಂದೆಯವರು ಶಿಕ್ಷಕರಾಗಿದ್ದರು ಅಂತ ಹೇಳಿದರು. ಒಬ್ಬ ಮಗ ತಂದೆಗೆ ಏನು ಮಾಡಬಹುದು ಅನ್ನೋದನ್ನು ಮಾಡಿ ತೋರಿಸಿದ್ದೀರಿ ಅಂತ. ತಂದೆ ಹೆಸರನ್ನು ಶಾಶ್ವತ ಮಾಡುವಂಥ ಕೆಲಸ ಮಾಡಿದ್ದೀರಿ, ದೊಡ್ಡ ಕೆಲಸ. ಯಾವಾಗಲೂ ಪಿತೃ ಋಣ ಅಂತ ಇದೆ ನಮ್ಮದು. ತಂದೆ ಋಣವನ್ನು ತೀರಿಸಬೇಕು, ತಂದೆ ತಾಯಿ ಋಣ ತೀರಿಸಬೇಕು ಅಂತಿದೆ. ಹೇಗೆ ತೀರಿಸೋದು? ಬೇಕಾದಷ್ಟು ಹಾದಿಗಳಿದ್ದಾವೆ. ಆದರೂ ಒಂದು ಹಾದಿ, ಇಲ್ಲಿ ಕಲಿತಂಥ ಮಕ್ಕಳಿಗೆ ಓದೋದಕ್ಕೊಂದು ಅವಕಾಶ ಮಾಡಿಕೊಟ್ಟು. ಎಷ್ಟು ವರ್ಷ ಬರುತ್ತೋ ಗೊತ್ತಿಲ್ಲ, ಎಷ್ಟು ವರ್ಷ ಇರ್ತಾ ಇದ್ದು. ನನಗನ್ಸೋ ಮಟ್ಟಿಗೆ ಇಲ್ಲಿ ಕಲಿತಂಥ ಮಗು ಯಾಕೆ ಭಾರತದ ರಾಷ್ಟ್ರಪತಿ ಆಗಬಾರದು? ರಾಮೇಶ್ವರಂದಲ್ಲಿ ಕಲಿತಂಥ ಹುಡುಗ ಭಾರತದ ರಾಷ್ಟ್ರಪತಿ ಆಗೋದಾದರೆ, ಯಾವುದೋ ಪಂಜಾಬದ ಹಳ್ಳಿಯಲ್ಲಿ ಓದಿದಂಥ ಹುಡುಗ ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಆಗೋದಾದರೆ, ಕೇರಳದ ಒಂದು ಅತ್ಯಂತ ದಲಿತ ಕುಟುಂಬದಲ್ಲಿ ಒದ್ದಾಡಿಕೊಂಡು ಕಲಿತಂಥ KR ನಾರಾಯಣನ್ ಭಾರತದ ರಾಷ್ಟ್ರಪತಿ ಆಗೋದಾದರೆ, ಪ್ಲ್ಯಾಟ್ಫಾರ್ಮ್ ಮೇಲೆ ಚಹಾ ಮಾರ್ತಿದ್ದು ಅಂತ ಹುಡುಗ ಭಾರತದ ಪ್ರಧಾನಮಂತ್ರಿ ಆಗೋದಾದರೆ, ಬ್ರಹ್ಮಾವರದ ಹುಡುಗಿ ಯಾಕೆ ಆಗಬಾರ್ದು ರಾಷ್ಟ್ರಪತಿ ಆಗಲಿ ಅಂತ ಹಾರೈಸಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಂದರೆ, ಎಚ್ ಎಸ್ ಶೆಟ್ಟಿಯವರು ಮಾಡಿದಂಥ ಕೆಲಸ ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ, ಒಂದು ಶಿಕ್ಷಣಕ್ಕೆ ಪೂರಕವಾದಂಥ ವಾತಾವರಣ ಕಟ್ಟಿಕೊಟ್ಟಿದ್ದಾರೆ. ಒಳಗಡೆ ಹೋಗಿ ಬಂದು ನಾನು ಕಟ್ಟಡ ನೋಡೋದಕ್ಕೆ, ಅದು ಯಾವುದೇ ಪ್ರೈವೇಟ್ ಶಾಲೆಗಿಂತ ಕಮ್ಮಿ ಆಗಿಲ್ಲ, ಯಾವ ದೃಷ್ಟಿಯಿಂದನೂ ಕಮ್ಮಿ ಆಗಿಲ್ಲ. ಅಷ್ಟು ಚೆನ್ನಾಗಿರೋ ಕಟ್ಟಡ ಇದೆ. ವಾತಾವರಣ ಬಹಳ ಮುಖ್ಯ ಕಲಿಯೋದಕ್ಕೆ. ಕಲ್ಪನೆ ಮಾಡ್ಕೊಳ್ಳಿ, ನೀವೊಂದು ಯಾವುದೋ ಧ್ಯಾನ ಮಂದಿರದಲ್ಲಿ ಕೂತಿದ್ದೀರಿ, ಎಲ್ಲ ಶಾಂತವಾಗಿದೆ, ಚೊಕ್ಕಟವಾಗಿದೆ ಜಾಗ, ಎಲ್ಲರೂ ಧ್ಯಾನ ಮಾಡ್ತಿದ್ದಾರೆ. ಆಗ ನಿಮಗೆ ಕೆಮ್ಮು ಬಂದರೆ ಏನು ಮಾಡ್ತೀರಿ? ತಡ್ಕೋತೀರಿ, ಕೆಮ್ಮಲ್ಲ. ತೀರಾ ತಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಹೊರಗಡೆ ಹೋಗಿ ಕೆಮ್ಮು ಬರ್ತೀರಿ. ಯಾಕೆ? ಆ ಕಟ್ಟಡದ ಶಾಂತ ವಾತಾವರಣನ ಡಿಸ್ಟರ್ಬ್ ಮಾಡೋಕ್ಕೆ ಮನಸ್ಸು ಬರಲ್ಲ ನಿಮಗೆ ಅವಾಗ. ಆದರೆ ಅದೇ ಮನುಷ್ಯ ಬಸ್ ಸ್ಟ್ಯಾಂಡ್ ಪಕ್ಕ ನಿಂತ್ಕೊಂಡಿರ್ತಾನೆ, ಬಾಳೆಹಣ್ಣು ತಿಂದು ಸಿಪ್ಪೆ ಅಲ್ಲೇ ಬಿಸಾಕ್ತಾನೆ, ಇನ್ನೊಂದು 100 ಬಿದ್ದಿದ್ದೀವಲ್ಲ ಅಲ್ಲಿ. ಅಂದರೆ ಹೇಗೆ ವಾತಾವರಣ ಪ್ರೇರಣೆ ಕೊಡುತ್ತದೆ ಅಂತ. ಶಾಂತವಾದ ಶುದ್ಧವಾದ ವಾತಾವರಣ ಶಾಂತತೆಯನ್ನೇ ಕೊಡುತ್ತದೆ. ಕಲುಷಿತವಾದ ವಾತಾವರಣ ಕಲುಷಿತವಾದ ಬಿಹೇವಿಯರನ್ನೇ ಕಳಿಸ್ಕೊಡುತ್ತದೆ. ಆದ್ದರಿಂದ ತಾವೊಂದು ಕಟ್ಟಡ ಕಟ್ಟಿ ಮಕ್ಕಳಿಗೆ ಕಲಿಯೋ ವಾತಾವರಣವನ್ನು ಕಟ್ಟಿಕೊಟ್ಟಿದ್ದೀರಿ ಅಂತ. ಅವ್ರು ಮಾತಾಡುವಾಗ ಒಂಚೂರು ಬೇಸರ ಕಾಣಿಸ್ತು, ಜನ ಹೀಗೆ ಮಾತಾಡ್ತಾರೆ ಅಂತ. ನಾನು ಹೇಳಿದೆ, ದಯವಿಟ್ಟು ರಘುಪತಿ ಭಟ್ರು ಕರೆಕ್ಟಾಗಿ ಹೇಳಿದರು, ಬೇಜಾರು ಮಾಡ್ಕೋಬಾರ್ದು. ಕಲ್ಲು ಹೊಡೆಯೋದು ಯಾರಿಗೆ ಸ್ವಾಮಿ? ಹಣ್ಣಿದ್ದ ಮರಕ್ಕೆ ತಾನೆ. ಬರಡು ಗಿಡಕ್ಕೆ ಯಾರಾದರೂ ಕಲ್ಲು ಹೊಡಿತಾರೆ? ನಿಮ್ಮ ಕಡೆ ಕೊಡೋ ಶಕ್ತಿ ಇರೋದ್ರಿಂದ ಜನ ಮಾತಾಡ್ತಾರೆ. ಒಂದು ಮಾತು ಹೇಳ್ತೀನಿ, ಯಾರು ಕೊಟ್ಟರೋ ಅವ್ರು ಶಾಶ್ವತವಾಗಿ ಉಳಿದ್ರು, ಯಾರು ಪಡ್ಕೊಂಡ್ರು ಅವ್ರು ಯಾರು ಉಳಿದಿಲ್ಲ. ನಾನು ಹಿಂದಕ್ಕೊಂದು ಬರೆದಿದ್ದೆ ಅದನ್ನು. ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ MSc ಹುಡುಗರಿಗೆ ಪಾಠ ಮಾಡ್ತಿದ್ದೆ. ನಾನು ಕಲಿಸಿದ ರಸಾಯನಶಾಸ್ತ್ರ ಕಲಿಸ್ತಾ ಒಂದು ಪ್ರಶ್ನೆ ಕೇಳಿದೆ ಹುಡುಗರಿಗೆ. ನಾನು ಆವಾಗಲೂ ಹಾಗೇನೆ ಸ್ವಲ್ಪ ಆ ಕಡೆ ಹೋಗೇ ಬರೋದು. ನಾನು, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಅವರಂದ್ರು, ಅಜ್ಜನಿಗೂ ಕೆಮಿಸ್ಟ್ರಿಗೆ ಏನು ಸಂಬಂಧ? ಮತ್ತು ಮೇಷ್ಟ್ರು ಕೇಳಿದ್ರೆ ಹೇಳಬೇಕಲ್ಲ. ಎಲ್ಲರೂ ಕೈ ಎತ್ತಿದ್ರು. ಸಂತೋಷ, ಎಲ್ರಿಗೂ ಅಜ್ಜನ ಹೆಸರು ಗೊತ್ತಿದೆ. ಒಂದು 10 ಸೆಕೆಂಡ್ ಬಿಟ್ಟೆ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆ ಅಂತ ಕೇಳಿದೆ. ಮುಖ ನೋಡ್ಕೊಂಡ್ರು ಹುಡುಗರು. ಒಂದು 5-6 ಜನ ಕೈ ಎತ್ತಿದ್ರು. ಅಡ್ಡಿಲ್ಲ, 6 ಜನಕ್ಕಾದ್ರೂ ಗೊತ್ತಲ್ಲ ಅಜ್ಜನ ಹೆಸರು. ಮತ್ತೊಂದು 10 ಸೆಕೆಂಡ್ ಬಿಟ್ಟೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ. ಯಾರೂ ಕೈ ಎತ್ತಲಿಲ್ಲ. ಆಶ್ಚರ್ಯ ಅಲ್ವಾ? ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ ಅಂದೆ. ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಜೋರಾಗಿ ಒರಟಾಗಿ ಮಾತಾಡಿದ್ಲು. ಏನು ಪ್ರಯೋಜನ ಬಿಡಿ ಸರ್ ಅಂದು. ನಮ್ಮ ತಾಯಿ, ನಾನು ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಕೇಳ್ತಾ ಇದ್ದೀನಿ, ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಬಿಡಿ ಸರ್, ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನೆನ್ಪಿಡ್ಬೇಕು ಅಂದು. ಆಕೆ ಕೋಪ ನೋಡಿ ಸುಮ್ಮನೆ ಕೂತ್ಕೊಮ್ಮ ತಾಯಿ ಅಂತ ಹೇಳಿದೆ. ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿದ್ರೆ ಬಿಟ್ಬಿಡಿ, ಏನು ತಕರಾರಿಲ್ಲ ಅಂತ. ಅವ್ರು ಕೂತ್ಕೊಳ್ತೀನಿ ಕೂತಿದ್ರು. ಮೇಷ್ಟ್ರು ಯಾವ ಹೆಸರು ಹೇಳ್ತಾರೆ ಅಂತ. ನಾನು ಹೇಳಿದೆ, ರಾಮ ಗೊತ್ತಾ ನಿಮಗೆ? ಅಯೋಧ್ಯ ರಾಮ ಗೊತ್ತು. ಕೃಷ್ಣ ಗೊತ್ತಾ? ಗೊತ್ತು.
ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಬಸವಣ್ಣ, ಶಂಕರಾಚಾರ್ಯ ಎಲ್ಲ ಗೊತ್ತಾ? ಎಲ್ಲರೂ ಗೊತ್ತು ಅಂದರು. ನನ್ನ ತಕರಾರು ಬಂತು ನೋಡಿ ಅಂತ ಹೇಳಿದೆ. ನನ್ನ ತಕರಾರು ಏನು ಅಂದರೆ, ಎಂದಿನ ರಾಮ 9600 ವರ್ಷ ಇದ್ದಂಥ ರಾಮ ನೆನಪಿಟ್ಟಿದ್ದೇನೆ ನಾನು. ನಮ್ಮ ಅಜ್ಜನ ಅಜ್ಜ ಅಷ್ಟಿಂದೇನವನಲ್ಲ, ಅವನ ಹೆಸರು ನೆನಪಿಲ್ಲ ನನಗೆ. ರಾಮನಿಂದ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹಿಡಿದ್ನಲ್ಲ, ಇವರು ಯಾರು ಮೊಮ್ಮಗ ನಾನಲ್ಲ. ಆದರೆ ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೇನೆ. ಅದು ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ಯಾಕೆ? ವಿಚಾರ ಮಾಡಿ ಹೇಳಿ ಅಂತ ಒಂದು 5 ನಿಮಿಷ ಟೈಮ್ ಕೊಟ್ಟೆ. ನಾನು ನೆನಪಿದೆ, ಕ್ಲಾಸಲ್ಲಿ ಪದ್ಮಿನಿ ಅಂತ ಹುಡುಗಿ, ಬ್ರಿಲಿಯಂಟ್ ಹುಡುಗಿ. ಅದು ಆಕೆ ಕಣ್ಣಲ್ಲಿ ನೀರಿತ್ತು. ಯಾಕೆ ಪದ್ಮಿನಿ, ಏನಾಯಿತು ಅಂತ ಕೇಳಿದೆ. ಸರ್, ನಿಮ್ಮ ಪ್ರಶ್ನೆ ನನ್ನ ಜೀವನಕ್ಕೊಂದು ಮಾರ್ಗದರ್ಶಿ ಆಯಿತು ಸರ್ ಅಂದು. ಹೌದಾ, ಏನಾಯ್ತದು ಅಂತ ಕೇಳಿದೆ. ಸರ್, ನೀವು ಹೇಳಿದ್ರಲ್ಲ ಸರ್, ರಾಮ ಹಿಡ್ಕೊಂಡು ಬಸವಣ್ಣವ್ರ ತನಕ ಎಲ್ಲ ನೆನಪಿಟ್ಟಿದ್ದೀವಿ, ನಮಗೇನೂ ಸಂಬಂಧ ಇಲ್ಲ ಅವ್ರು ನೋಡಿದರೆ. ಆದರೆ ನಮ್ಗೆ ನಾವು ಬದುಕೋದಕ್ಕೆ ಕಾರಣ ಆದಂಥ ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ ಅಂದಾಗ ನನಗೊಂದು ಅರ್ಥ ಆಯಿತು ಸರ್. ಆಕೆ ಹೇಳಿದ ಮಾತು ತುಂಬ ಚೆಂದ. ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಶಾಶ್ವತವಾಗಿರ್ತದೆ, ಯಾವತ್ತೂ ಮರೆಯಲ್ಲ. ಎಂಥ ಚಂದದ ಮಾತು. ನನಗೆ ಮಾರ್ಗದರ್ಶನ ಆಯ್ತು ಆಕೆ ಹೇಳಿದ್ರಿಂದ. ಯಾರು ಕೊಟ್ಟರೋ ಅವರೆಲ್ಲರೂ ದೊಡ್ಡವರಾದರು, ಯಾರು ಪಡ್ಕೊಂಡ್ರೋ ಅವ್ರ ಹೆಸರು ಪತ್ತೇನೇ ಇಲ್ಲ ನಮ್ಗೆ ಯಾರಿಗೂ. ಈಗ ದಯವಿಟ್ಟು ಗಮನಿಸಿ, ಯಾರ್ಯಾರು ಕೊಟ್ಟರು. ರಾಮನ್ ನೆನೆಸೋದು ಅದಕ್ಕೋಸ್ಕರ, ಒಂದು ಮಾತಿಗೋಸ್ಕರ. ತಾನು ರಾಜ್ಯ ಬಿಟ್ಟು ಹೋದ ಒಂದು ಮಾತಿಗೋಸ್ಕರ, ಸತ್ಯ. ಮತ್ತೊಂದು ಇಲ್ಲೇ ಇಲ್ಲ, ರಾಮೋ ದ್ವಿರ್ನಾಭಿಭಾಷತೆ ಅಂತ ವಾಲ್ಮೀಕಿ ಮಾತು. ಎರಡೇ ಮಾತಿಲ್ಲ ರಾಮನಿಗೆ. ಬುದ್ಧ, ಮಹಾವೀರ ಆರಾಮಾಗಿದ್ದವರು, ರಾಜ್ಕುಮಾರರಾಗಿದ್ದವರು ಬೇಡ ಅಂತ ಬಿಟ್ಟು ಹೋದರು. ಯಾರ್ಯಾರು ಕೊಟ್ಟು ಹೋದರೋ ಬಿಟ್ಟು ಹೋದರೋ ಅವರೆಲ್ಲರೂ ನೆನಪಲ್ಲಿದ್ದಾರೆ. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ, ಎಲ್ಲಿ ಬ್ಯಾಲೆನ್ಸ್? ಅವ್ರು ಇಟ್ಟಿದ್ದಲ್ಲ, ನಮ್ಮ ಹೃದಯದಲ್ಲಿ ಇಟ್ಟಿದ್ದು. ದಯವಿಟ್ಟು ಗಮನಿಸಿ, 900 ವರ್ಷಗಳ ಹಿಂದೆ ಅವ್ರು ಬರೆದಂಥ ಕನ್ನಡ ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ ಬರೆಯೋದಕ್ಕೆ ನಮಗೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ಲ ಸರ್. ಇಂಥ ಅದ್ಭುತ ಭಾಷೆ. ಆ ಕಾಲಕ್ಕೆ ಸಮಾನತೆಯನ್ನು ತರಬೇಕು ಅಂತ ಒದ್ದಾಡಿದ್ರಲ್ಲ ಬಸವಣ್ಣವರು. ಅವ್ರು ಯಾಕೆ ನೆನೆಸ್ತೀವಿ ಅಂದರೆ, ಅವ್ರು ಏನು ಹಣ ಮಾಡಿದರು ಅಂತ ಅದರಿಂದ ಅಲ್ಲ, ಎಷ್ಟು ಕೊಟ್ಟರು ಸಮಾಜಕ್ಕೆ ಅದರ ಮೇಲಾಗಿರುವಂಥದ್ದು. ಅದರಿಂದ ಎಚ್ ಎಸ್ ಶೆಟ್ಟಿಯವರಿಗೆ ನಾನು ಹೇಳೋದು, ದೊಡ್ಡ ಶಾಶ್ವತವಾದ ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ತಂದೆ ಮೇಷ್ಟ್ರು, ಅವರನ್ನು ನೆನೆಸ್ಕೊಂಡು ಅವ್ರ ಹೆಸರು ಶಾಶ್ವತ ಆಗೋ ಹಾಗೆ ಮಾಡಿದ್ದೀರಿ. ಅವ್ರ ಹೆಸರಲ್ಲಿ ಎಷ್ಟೊಂದು ಜನ ಮಕ್ಕಳು ಕಲಿತಾರೆ. ನಾಳೆ ಈ ಮಗು ಕಲಿತಂಥದ್ದು ಭಾರತದ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಗವರ್ನರ್ ಏನೇ ಆದರೂ ಕೂಡ ಆ ಮಗು ಹೇಳುತ್ತೆ, ನಾನು ರಾಜೀವ್ ಶೆಟ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಓದಿ ಬಂದವನು ಅಂತ. ಆ ಹೆಸರು ನಿಮ್ಗೆ ಕೊಡುತ್ತೆ, ತುಂಬ ತೃಪ್ತಿ ಕೊಡುತ್ತೆ. ಆನಂತರ ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು ನನಗೆ. ನಾನು ಅಂದ್ಕೊಂಡಿದ್ದು ಹೀಗೆ, ವರ್ಷಗಳ ಹಿಂದೆ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಪೇಪರ್, ಮ್ಯಾಗಝಿನ್, ಖುಷ್ವಂತ್ ಸಿಂಗ್ ಅವರು ಸಂಪಾದಕರಾಗಿದ್ದರು. ಆ ಒಂದು ಆರ್ಟಿಕಲ್ ಬರೆದಿದ್ದೆ ನಾನು. ಅದು ತುಂಬ ಕಾಂಟ್ರವರ್ಷಿಯಲ್, ತುಂಬ ಚರ್ಚಾಸ್ಪದ ವಸ್ತು ಆಯಿತು. ದೇಶದಲ್ಲೆಲ್ಲ ಅದಕ್ಕೆ ಸಾಕಷ್ಟು ಪರ ವಿರೋಧ ಪತ್ರಗಳೆಲ್ಲ ಬಂತು. ನಾನು ಬರೆದದ್ದು ಟೈಟಲ್ ಏನಿತ್ತು ಅಂದರೆ, ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಬರೆದಿದೆ, ಬುದ್ಧಿವಂತರ ಮೋಸ ಅಂತ. ಸಾಮಾನ್ಯವಾಗಿ ಹೇಳ್ತಿದ್ರು, ದೇಶಕ್ಕೆ ಅನಕ್ಷರಸ್ಥರಿಂದ ಬಹಳ ಹಾನಿ ಆಗ್ತಾ ಇದೆ, ಅಕ್ಷರಸ್ಥರು ಹೆಚ್ಚಾಗಬೇಕು, ಅನಕ್ಷರಸ್ಥರಿಂದ ಬಹಳ ಹಾನಿ ಆಗ್ತಾ ಇದೆ ದೇಶಕ್ಕೆ ಅಂತ ಬರೆದಿದ್ರು. ನನಗೆ ಯಾಕೋ ಕಲಕ್ಕೆ ಬಿಡುತ್ತಾ ಮಾತು. ನಾನು ಹೇಳಿದ, ಅನಕ್ಷರಸ್ಥದಿಂದ ದೇಶಕ್ಕೆ ಭಾಳ ಹಾನಿ, ಅನಕ್ಷರಸ್ಥದಿಂದ ದೇವರಿಗೆ ಹಾನಿ ಆಗಿಲ್ಲ. ನಮ್ಮ ದೇಶಕ್ಕೆ ಏನಾದರೂ ಹಾನಿ ಆಗಿದ್ದರೆ ಬುದ್ಧಿವಂತ ಮೋಸಗಾರರಿಂದಾನೇ ಆದದ್ದು. ದಯವಿಟ್ಟು ಗಮನಿಸಿ, MBBS MS ಆಗಿರ್ತಾರೆ, ದೊಡ್ಡ ದೊಡ್ಡ ಡಾಕ್ಟರ್ ಆಗಿರ್ತಾರೆ, ದುಡ್ಡು ಮಾಡಬೇಕು ಅಂತ ಬೇಡಾದ ಪರೀಕ್ಷೆಗಳನ್ನೆಲ್ಲ ಮಾಡಿಸಿ ದುಡ್ಡು ತಗೋತಾರಲ್ಲ. ಪೇಷಂಟ್ಗೆ ಗೊತ್ತಿಲ್ಲದ ಹಾಗೆ ಕಿಡ್ನಿ ಮಾರ್ಕೊಂಡವ್ರಿಲ್ವಾ? ಡಾಕ್ಟರ್ ಅಲ್ವಾ ಅವರು? ಒಳ್ಳೆ ಡಾಕ್ಟರ್ ಅಲ್ವಾ? ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಬಿದ್ದು ಹೋಗ್ತವೆ, ಇನಾಗ್ರೇಷನ್ ಆದ ಒಂದು ತಿಂಗಳೊಳಗೆ ಬಿದ್ದು ಹೋಗ್ತವೆ. ಯಾರು ಕಟ್ಟಿದವರು ಅದನ್ನು? ಇಂಜಿನಿಯರ್ ಕಟ್ಟಿದವರು. ಬ್ಯಾಂಕ್ಗಳಿಗೆ ಮೋಸ ಆಗೋದು ಮಾಡೋರು ಯಾರು? ಹಳ್ಳಿ ಜನ ಯಾರೂ ಮೋಸ ಮಾಡೋಕ್ಕಾಗೋಲ್ಲ. ನೋಡಿದ್ದೀರಿ, 4,000 ಕೋಟಿ ಹೋಯಿತು, 5,000 ಕೋಟಿ ಹೋಯಿತು ಬ್ಯಾಂಕಿಂದು ಅಂತ ಹೇಳ್ತೀವಿ. ಈ ಬ್ಯಾಂಕನ್ನು ಮ್ಯಾನಿಪುಲೇಟ್ ಮಾಡೋರು ಅನಕ್ಷರಸ್ಥರಲ್ಲ, ಎಕ್ಸ್ಪರ್ಟ್ ಚಾರ್ಟರ್ಡ್ ಅಕೌಂಟೆಂಟ್ಸೇ ಮಾಡೋದಿದೆ ಅಲ್ವಾ? ಬಹುದೊಡ್ಡ ಕೇಸುಗಳನ್ನು ಮುಚ್ಚಿ ಹಾಕುವಂಥವ್ರು ಯಾರು? ಅನಕ್ಷರಸ್ಥರಲ್ಲ, ಬುದ್ಧಿವಂತ ಲಾಯರ್ಗಳೇ ಮುಚ್ಚಿ ಹಾಕೋದು. ನಾನು ಹೇಳಿದೆ, ದೇಶಕ್ಕೆ ಬಹುದೊಡ್ಡ ಅಪಾಯ ಇರೋದು ಅತ್ಯಂತ ಹೆಚ್ಚು ಶಿಕ್ಷಣ ಪಡೆದಂಥ ಮೋಸಗಾರರಾದವರಿಂದ ದೋಷದ್ದಾಗಿದೆ. ನನಗೆ ಕಾಡೋದಿದು. ಈ ಶಿಕ್ಷಣ ಪಡ್ಕೊಂಡ್ರು ಯಾಕೆ ಹಿಂಗಾದ್ರಿ ಇವರು? ಹಾಗಾದ್ರೆ ನಾವು ಕೊಟ್ಟದ್ದೇ ಸರಿಯಾಗಲಿಲ್ವಾ ಶಿಕ್ಷಣ? ಅರ್ಥ ಅಲ್ವಾ?
ಈಗ ನಾನು ಕೊಟ್ಟ ಶಿಕ್ಷಣ ಸರಿಯಾಗಿದ್ದಿದ್ದರೆ, ನಾನೊಂದು ಪ್ರೋಗ್ರಾಮಿಗೆ ಹೋಗಿದ್ದೆ, ಹೆಸರು ಬೇಡ, ಅವ್ರ ಮಿನಿಸ್ಟ್ರು ಬರೋ ಲೇಟ್ ಆಯಿತು, ಅವ್ರು ಕಾಯ್ತಾ ಇದ್ವಿ ನಾವು. ಅವ್ರ ನನ್ನ ಜೊತೆಗಿದ್ದವ್ರು ಹೇಳಿದರು, ನನ್ನ ಸ್ಟೂಡೆಂಟ್ ಸರ್ ಇವನು, ನನ್ನ ಹುಡುಗ, ಶಾಲೆ ನಾನೇ ಫೀಸ್ ಕಟ್ಟಿದ್ದೆ ಇವನಿಗೆ, ಈಗ ನೋಡಿ ತುಂಬ ಭ್ರಷ್ಟ ಆಗಿಬಿಟ್ಟಿದ್ದಾನೆ ಅಂದರು. ಆಯ್ತು, ಅವನೇನು ಬೈಯಲ್ಲ ನಾನು, ನೀವೇನು ಕಲಿಸಿದ್ರಿ ಅಂತ ಕೇಳಿದೆ ಅಲ್ವಾ. ನಾನು ಹ್ಯಾಕೆ ಕಲಿಸಿದಾಗ ಬೆಳಿಬೇಕು ಅಂತ ನಾನು ಕಲಿಸೋಕೆ ಹೊಟ್ಟೆ ಆಯ್ತಾ? ಇಷ್ಟು ಜನ ಬುದ್ಧಿವಂತರಿದ್ದವರು, ನಾವು ಯಾರು ಹೇಳ್ತೀವಿ ನಮ್ಮ ಕ್ರೀಮ್ ಆಫ್ ಸೊಸೈಟಿ, ನಮ್ಮ ಸಮಾಜದ ಕೆನೆ ಅಂತ ಹೇಳ್ತೀವಿ, IAS IPS ಆಫೀಸರ್ಸು, ಅವರು ಭ್ರಷ್ಟರಾಗಿಲ್ವಾ? ಯಾಕೆ ಹಿಂಗಾದರು? ಅತ್ಯಂತ ಉಚ್ಚ ಶಿಕ್ಷಣ ಪಡ್ಕೊಂಡಂಥವ್ರು, ಶ್ರೇಷ್ಠ ಶಿಕ್ಷಣ ಅಂತ ಪಡ್ಕೊಂಡಂಥವ್ರು ಯಾಕೆ ಭ್ರಷ್ಟರಾದರು? ಹಾಗೆ ನಮ್ಮ ಶಿಕ್ಷಣದಲ್ಲಿ ಏನಾದರೂ ಖೋತಾ ಇದೆಯಾ? ಅದನ್ನೇ ಕೇಳೋದು ನಾನು. ಈಗ ನನಗೆ ಮನಸ್ಸಿಗೆ ಬಂದದ್ದು ಹೀಗೆ, ಏನಾದರೂ ಮಾಡಬೇಕಾದ್ರೆ ನಾನು ಮೊದಲು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು. ಬ್ಯಾಗ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತೇನೆ, ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳ್ತಾರೆ ಯಾರೊಬ್ಬರು, ಏನೋ ಗೊತ್ತಿಲ್ಲಪ್ಪ, ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ವಿಚಾರ ಮಾಡಬೇಕು. ಎಲ್ಲಿಗೋ ಹೋಗ್ಬೇಕಂದ್ರೆ ಎಲ್ಲಿಗೋ ಹೋಗ್ತೀರಿ ನೀವು, ಎಲ್ಲಿಗೆ ಹೋಗ್ಬೇಕಲ್ಲಿ ಹೋಗಲ್ಲ. ಊರಿಗೆ ಹೋಗೋ ಮೊದಲೇ ನಾನು ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೋದರೆ ಮಾತ್ರ ನಿಮ್ಮ ಗುರಿ ಮುಟ್ತೀನಿ. ನಮ್ಮ ಶಿಕ್ಷಣದ ಅದೇ ವಿಚಾರ ಅನ್ನಿಸ್ತು. ನಮ್ಮ ಮಕ್ಕಳು ಏನಾಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ ನಾವು. ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಗಮನಿಸಬೇಕು. ನಮ್ಮ ಮಕ್ಕಳು ಏನಾಗಬೇಕು ಅಂತ ನಾವು ಶಿಕ್ಷಣ ಪದ್ಧತಿ ಮಾಡ್ಕೊಂಡಿದ್ದೀವಿ ಅಲ್ವಾ. ನಾನು ಏನಾದರೂ ಕೆಲಸ ಅಡುಗೆ ಮಾಡ್ಬೇಕಾದ್ರೆ ಇಂಥ ಅಡುಗೆ ಮಾಡಬೇಕು ಅಂದ್ರೆ ಅದಕ್ಕೆ ಪೂರಕವಾದ ಸಾಮಾನುಗಳನ್ನು ತರ್ತೇನೆ, ಮಾಡ್ತೇನೆ. ಮನೆ ಕಟ್ಸ್ಬೇಕು ಅಂದ್ರೆ ಎಷ್ಟು ಕಟ್ಸ್ಬೇಕು ನೋಡ್ತೇನೆ, ಅದಕ್ಕೆಲ್ಲ ಏನೇನು ಬೇಕು ಪೂರಕವಾದ ಮಾಡ್ಕೋತೇನೆ. ಮೊದಲು ಗುರಿ ಫಿಕ್ಸ್ ಮಾಡ್ಕೋತೇನೆ. ಗುರಿ ಫಿಕ್ಸ್ ಮಾಡಿಕೊಂಡು ಆಮೇಲೆ ನನಗೆ ಏನೇನು ಬೇಕೋ ಮಾಡ್ಕೋತೇನೆ ಅಲ್ವಾ. ಹಾಗೆ ಶಿಕ್ಷಣದಲ್ಲಿ ನಮಗೊಂದು ಗುರಿ ಇದೆಯಾ? ನಮ್ಮ ಮಕ್ಕಳು ಏನಾಗಬೇಕು ಅಂತ ಅಪೇಕ್ಷೆ ಇದೆಯಾ ನಮಗೆ? ಈಗ ಗಣಪತಿ ಮಾಡಬೇಕು ಅಂತಿದೆ. ಒಬ್ಬ ಕುಶಲ ಕಲಾವಿದ ಇದ್ದಾನೆ, ಅದ್ಭುತ ಗಣಪತಿ ಮಾಡ್ತಾನೆ. ಅವನ ಕಡೆ ಹೋಗ್ತೀವಿ, ಒಂದು ಗಣಪತಿ ಮಾಡಿಕೊಡ್ಬೇಕಪ್ಪ, ಎಂತ ಮಾಡಬೇಕು ಗಣಪತಿ ನಿಮಗೆ ಅಂತ ಕೇಳ್ತಾನು. 10 ಪ್ರಶ್ನೆ ಕೇಳ್ತಾನೆ. ಎಡಮುರಿ ಬೇಕಾ ಬಲಮುರಿ ಬೇಕಾ ಗಣಪತಿ ನಿಮಗೆ? ಇನ್ನೊಂದು, ನಿಮಗೆ ವಿಶೇಷವಾದಂಥ ಗಣಪತಿ ಬೇಕಾ? ಅದು ಕಾಲು ಮಡಿಸ್ಕೊಂಡು ಕೂತಿದ್ದಿರಬೇಕಾ, ಅಥವಾ ಒಂದು ಕಾಲು ಕೆಳಗೆ ಒಂದು ಕಾಲು ಮೇಲೆ ಇಟ್ಕೊಂಡದ್ದು ಬೇಕಾ, ಅಥವಾ ಅಭಯ ಹಸ್ತ ಬೇಕಾ, ಚಿನ್ಮುದ್ರೆ ಬೇಕಾ? ಯಾಕೆ ಕೇಳ್ತಾನೆ ಅವನು? ಕೇಳೋ ಉದ್ದೇಶ ತಾನು ಏನು ಗಣಪತಿ ಮಾಡಬೇಕು ಸ್ಪಷ್ಟ ಮನಸ್ಸು ಚಿತ್ರ ಹಾಕ್ಕೋಬೇಕು ಅವನು. ಅಂದಾಗಲೇ ಅಪೇಕ್ಷೆ ಪಟ್ಟಂಥ ಗಣಪತಿ ಆಗುವಂಥದ್ದು ಅಲ್ವಾ. ಏನೋ ಮಾಡಿಕೊಟ್ಟ ಅಂದರೆ ಇದು ಹಿಂಗಲ್ಲಪ್ಪ ನಾ ಕೇಳಿದ್ದು ಅಂತ ಮೊದಲೇ ಹೇಳಬೇಕಾಗಿತ್ತು ನೀವು ಅಂತಾನು. ಅದನ್ನು ಶಿಕ್ಷಣಕ್ಕೆ ಅಪ್ಲೈ ಮಾಡ್ಕೊಳ್ಳಿ ದಯವಿಟ್ಟು. ನಾ ಹೇಳಿದ್ದನ್ನು ನಮ್ಮ ಮಕ್ಕಳು ಏನಾಗಬೇಕು ಅಂತ ಪಾಠ ಮಾಡ್ತಿದ್ದೀವಿ ನಾವು. SSLC ಪರೀಕ್ಷೆಯಲ್ಲಿ ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂತ ಮಾಡ್ತಾ ಇದ್ದೀವ. ಮಾರ್ಕ್ಸ್ ಬರುತ್ತೆ, ತೊಂದರೆ ಇಲ್ಲ, ಆಯಿತಾ. ಮಾರ್ಕ್ಸ್ ಬಂದರೆ ಸಾಕಾ ಜೀವನ? ಆ ಜೀವನ ಮೌಲ್ಯಗಳೆಲ್ಲಿದ್ದಾವೆ ಸ್ವಾಮಿ? ನಾನು ನೋಡಿದ್ದೇನೆ, ಜೀವನದ ಪ್ರತಿ ಪರೀಕ್ಷೆಯಲ್ಲೂ ಫಸ್ಟ್ ರ್ಯಾಂಕ್ ಬಂದು ಜೀವನದಲ್ಲಿ ಮೂರ್ಖರಾದವ್ರನ್ನೂ ಕಂಡಿದ್ದೇನೆ, ಆದರೆ ರ್ಯಾಂಕ್ ಬರದೆ ಜೀವನದಲ್ಲಿ ಯಶಸ್ಸು ಪಡ್ಕೊಂಡವ್ರನ್ನೂ ಕಂಡಿದ್ದೇನೆ. ಹಾಗಾದ್ರೆ ಯಾವುದು ಶಿಕ್ಷಣ? ಯಾವುದು ತಾವು ಕಂಡಿದ್ದೀರಿ? ಎಷ್ಟೋ ಜನ ನಮ್ಮ DV ಗುಂಡಪ್ಪನವರು SSLC ಪಾಸ್ ಆಗಲಿಲ್ಲ, ಆದರೆ ಅವ್ರು ಬರೆದದ್ರ ಮೇಲೆ 20 PhD ಆಗಿರ್ಬೇಕು ಅಲ್ವಾ. ನಮ್ಮ ಶಿವರಾಮ್ ಕಾರಂತರು ಕಾಲೇಜ್ಗೆ ಹೋದರು, ಕಾಂಗ್ರೆಸ್ ಬಂತು, ಇದು ಹೋರಾಟ ಬಂತು, ಗಾಂಧಿ ಕರೆ ಬಂದ ತಕ್ಷಣ ಹೋಗ್ಬಿಟ್ರು, ಬೇಡ ಅಂದರು. ಆದರೆ ಒಂದು ವಿಶ್ವಕೋಶ ನಿರ್ಮಾಣ ಮಾಡುವಂಥ ಶಕ್ತಿ ಅವರಿಗಿತ್ತು. ಅಂದರೆ ನಾನು ಕೊಡೋ ಶಿಕ್ಷಣದಿಂದ ಪ್ರಯೋಜನ ಆಗುತ್ತಾ? ಏನು ಕೊಡಬೇಕಾಗತ್ತೆ ಶಿಕ್ಷಣ? ಏನು ಮಾಡ್ಬೇಕು ನಾನು? ಒಂದು ತಮಾಷೆ ಹೇಳ್ಬಿಡ್ತೀನಿ ಪ್ರಸಂಗ ನಿಮಗೆ. ನೀವು ಯಾವುದೋ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ, ಪ್ರವಾಸಕ್ಕೆ 15 ದಿವಸ ಹೋಗಬೇಕು ಅಂತ ತಿಳ್ಕೊಳ್ಳಿ. ಸೂಟ್ ಕೇಸಲ್ಲಿ ಬಟ್ಟೆ ಹಾಕ್ಕೋತೀರಿ. ಸೂಟ್ ಕೇಸಲ್ಲಿ ಯಾವ ಥರದ ಬಟ್ಟೆ ಹಾಕ್ಕೋತೀರಿ ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಇದೆ ಅಲ್ವಾ. ನೀವು ಚಳಿ ಪ್ರದೇಶಕ್ಕೆ ಹೋಗೋದಿದ್ದರೆ ಬೆಚ್ಚಗನ್ ಬಟ್ಟೆ ಹಾಕ್ಕೋತೀರಿ, ಸ್ವೆಟ್ರು ಅದೆಲ್ಲ ಹಾಕ್ಕೋತೀರಿ, ಶೂಸ್ ಹಾಕ್ಕೋತೀರಿ, ಗ್ಲೌಸ್ ಹಾಕ್ಕೋತೀರಿ. ಚಳಿಪ ಹಿಮ ಬೀಳುತ್ತೆ ಅಲ್ಲಿ ಅಲ್ವಾ. ನೀವು ಸೆಕೆ ಇರೋ ಪ್ರದೇಶಕ್ಕೆ ಹೋಗೋದಾದ್ರೆ ಇವೆಲ್ಲ ತೊಗೊಂಡು ಹೋಗಲ್ಲ. ಲೈಟ್ ಟೀ ಶರ್ಟ್ಸ್ ಹಾಕೋ, ಚಪ್ಪಲಿ ಸಾಕಪ್ಪ, ಸೆಕೆ ಜಾಸ್ತಿ ಇದೆ ಅಲ್ಲಿ ಅಂತೀರಿ. ಅಂದರೆ ನಿಮ್ಮ ಸೂಟ್ ಕೇಸಲ್ಲಿ ಯಾವ ಬಟ್ಟೆ ಹಾಕಬೇಕು ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ತೀರ್ಮಾನ ಆಗಬೇಕು. ಈಗ ನನಗೆ ಚಿಂತೆ ಬಂದಿರೋದು, ಹುಡುಗರ ಸೂಟ್ ಕೇಸನ್ನು ಹೆಂಗೆ ಪ್ಯಾಕ್ ಮಾಡೋದು, ಶಾಲೆಗೆ ಬರುವಂಥ ಮಕ್ಕಳು ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು. ಸೂಟ್ ಕೇಸ್ ಅಂದರೆ ಅವ್ರ ಜೀವನಕ್ಕೆ ಬೇಕಾದ ಬುತ್ತಿ ಕಟ್ಟಬೇಕು. ನಾನು ಏನು ಹಾಕಬೇಕು, ಅವ್ರು ಏನು ಆಗಬೇಕು ಅಂತ ಗೊತ್ತಿದ್ರೆ ತಾನೇ. ಗೊತ್ತೇ ಇರಲ್ಲ ನಮಗೆ, ಮುಂದೆ ಏನಾಗ್ತಾರೆ ಗೊತ್ತಿಲ್ಲ. ಈ ಕೂತಿದ್ದಾರೆ ಮಕ್ಕಳೆಲ್ಲ ಇಲ್ಲಿ, ನಾಳೆ ಇವರು ಏನೇನು ಆಗ್ತಾರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಹಾಗಾದನ್ನು ಏನು ಮಾಡೋದು? ಅದಕ್ಕೊಂದು ಕಡೆ ಬರೆದಿದ್ದೆ ನಾನು, ಎಜುಕೇಷನ್ ಈಸ್ ಎ ಡೆಫಿನಿಟ್ ಪ್ರಾಸೆಸ್ ಫಾರ್ ಎ ಇನ್ಡೆಫಿನಿಟ್ ಫ್ಯೂಚರ್ ಅಂತ. ಭವಿಷ್ಯ ಗೊತ್ತಿಲ್ಲದೇ ನಾವು ಏನೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ ಟೆಸ್ಟು, ಈ ಮಾರ್ಕ್ಸು, ಆ ಅಸೈನ್ಮೆಂಟು ಅಂತ ಹಾಕ್ತಾ ಇದ್ದೀವಿ.
ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ ನನ್ನ ಅಂತ. ಬರೀ ಮಾರ್ಕ್ಸ್ವಾದಿಗಳಾಗ್ಬಿಡ್ತೀವ ನಾವು, ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು? ಅಥವಾ ಮಾರ್ಕ್ಸ್ ದಾಟಿ ಏನಾದರೂ ಮೌಲ್ಯ ಕಳಿಸೋಕೆ ಸಾಧ್ಯ ಇದೆಯಾ? ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಯಾರ್ಯಾರು ದೊಡ್ಡವರಾದರೂ ಅವರ ಮೌಲ್ಯಗಳನ್ನು ಹಿಡ್ಕೊಂಡವ್ರು ಮಾತ್ರ ದೊಡ್ಡವರಾದರು. ಮಾತುಗಾರರು, ಅದ್ಭುತ ಮಾತುಗಾರರು ಅಂತ ಹೇಳ್ತಾರೆ ಕೆಲವ್ರನ್ನ. ನಾನು ಹೇಳೋದು ಹಿಟ್ಲರ್ ಇದ್ದಾನೆ, ಅಡಾಲ್ಫ್ ಹಿಟ್ಲರ್ ಅದ್ಭುತ ಮಾತುಗಾರ, ಸರಿಯಾದ ದಾರಿಗಿರಲಿಲ್ಲ ಅಷ್ಟೇ. ಅವನು ಎಷ್ಟರ ಮಟ್ಟಿಗೆ ಜನಕ್ಕೆ ಮೋಟಿವೇಟ್ ಮಾಡ್ತಿದ್ದ ಅಂದರೆ, ಬರ್ಲಿನ್ ಬೀಳೋಕಾಯ್ತು, ಇನ್ನು ಬಿದ್ದು ಹೋಗ್ತದೆ, ಎರಡನೇ ಮಹಾಯುದ್ಧ ಮುಗಿದು ಹೋಗ್ತದೆ ಅಂದಾಗ ಹೇಳಿದ ಜನರಿಗೆ, ರಸ್ತೆ ಮೇಲೆ ಮಲ್ಕೊಳ್ಳಿ ನೀವು, ಟ್ಯಾಂಕ್ ನಿಮ್ಮ ಮೇಲೆ ಹಾಯ್ದು ಹೋದ್ರು ಅಡ್ಡಿ ಇಲ್ಲ, ಬಿಡಬೇಡಿ ಅವ್ರನ್ನ ಅಂದ. ಜನ ಹೋಗಿ ಮಲ್ಕೊಂಡ್ರು, ಟ್ಯಾಂಕ್ ಬಂದು ಸತ್ತೋಗಿದ್ದಾರೆ. ಪ್ರಾಣ ಕೊಡುವಷ್ಟು ಮೋಟಿವೇಶನ್ ಮಾಡುವಂಥ ಶಕ್ತಿ ಇದ್ದವನು ಒಳ್ಳೆ ಕಡೆ ಮಾಡಿದರೆ ಚೆನ್ನಾಗಿದ್ದಲ್ಲ. ಇದು ಮಾತು ಮುಖ್ಯ. ನನ್ನ ಶಕ್ತಿ ಇದೆ ನಿನಗೆ, ಯಾವ ದಿಕ್ಕಿಗೆ ಬಳಸಿದ್ದೀರಿ ಅನ್ನೋದು ಮುಖ್ಯ. ಅದಕ್ಕೆ ನಾನು ನೀವು ದಯವಿಟ್ಟು ಹೇಳೋದು, ಶಿಕ್ಷಣದ ಗುರಿ ಏನು ನಮ್ಮದು ಅಂತ. ಈ ಸೂಟ್ ಕೇಸ್ ಭಾಳ ಕಾಡ್ತಾ ಇತ್ತು. ಮಕ್ಕಳು ಸೂಟ್ ಕೇಸ್ ಏನು ಮಾಡೋದು, ಮುಂದೆ ಏನಾಗ್ತಾರೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಚಳಿ ಪ್ರದೇಶಕ್ಕೆ ಹೋದರೆ ಬೆಚ್ಚಗೆ ಬಟ್ಟೆ ಹಾಕೋತೀನಿ, ಬಿಸಿ ಪ್ರದೇಶಕ್ಕೆ ತಂಪು ಲೈಟ್ ಬಟ್ಟೆ ಹಾಕೋತೀನಿ. ಈ ನಮ್ಮ ಮಕ್ಕಳು ಮುಂದೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು? ತಲೆ ಕೆಡ್ತಾ ಇತ್ತು ನನಗೆ. ಒಂದು 4 ವರ್ಷದ ಹಿಂದೆ ನನಗೆ ಸೊಲ್ಯೂಷನ್ ಸಿಕ್ತು. ನಾನು ಲಂಡನ್ನಲ್ಲಿದ್ದೆ ಪಾಠ ಮಾಡೋದಕ್ಕೆ. ಅಲ್ಲಿ ಮುಂದೆ ಪ್ಯಾರಿಸ್ಗೆ ಹೋಗಬೇಕು. ಒಂದು ಅದ್ಭುತ ಇದೆ, ಅದೊಂದು ಪವಾಡ. ಅದು ನಾನು ಕೇಳಿದರೆ, ಸಮುದ್ರದ ಕೆಳಗೆ ಒಂದು ಟ್ರೈನ್ ಮಾಡಿದ್ದಾರೆ, ಡೈರೆಕ್ಟ್ಲಿ ಲಂಡನ್ನಿಂದ ಪ್ಯಾರಿಸ್ಗೆ ಹೋಗುತ್ತೆ. ಅದು ಸಮುದ್ರ ಕೆಳಗೆ ಹೋಗುತ್ತೆ, ಅದ್ಭುತ ಅದು. ನನ್ನ ಹೆಂಡತಿ ಇಬ್ಬರು ಹೋಗಿ ಕೂತ್ಕೊಂಡ್ವಿ ಲಂಡನ್ನಲ್ಲಿ, ಟ್ರೈನಲ್ಲಿ ಕೂತ್ಕೊಂಡ್ವಿ. ಟ್ರೈನ್ ಹೊರಟು ಒಂದು 5 ನಿಮಿಷ ಆಗಿರಬೇಕು. ಒಂದು 8 ಜನ ಹುಡುಗರು ಹುಡುಗಿಯರೆಲ್ಲ 25ರಿಂದ 35 ವರ್ಷದವರು, ಎಲ್ಲ ಬರ್ಮುಡ ಹಾಕ್ಕೊಂಡಿದ್ದಾರೆ, ಹೇಗೆ ಒಂದು ಬ್ಯಾಕ್ ಪ್ಯಾಕ್ ಇರುತ್ತಲ್ಲ ಹಾಕ್ಕೊಂಡು ಗಲ 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 ನಕ್ಕೊಂಡು ಓಡ್ಕೊಂಡು ಬಂದರು. ಎಲ್ಲ ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಂಡ್ರು. ನನ್ನ ಪಕ್ಕ ಹುಡುಗಿ ಕೂತ್ಕೊಂಡು. ನಾನು ಬೇಗ ದೋಸ್ತಿ ಮಾಡ್ಕೋತೀನಿ ಎಲ್ಲರದ್ದು. ನಾನೊಂದು ಪ್ರಶ್ನೆ ಕೇಳಿದೆ ಆಕೆಗೆ, ಎಲ್ಲಿಗೆ ಹೊರಟಿದ್ದೀರಿ ಅಂತ. ಸರಿ ಪ್ರಶ್ನೆ ತಾನೇ, ನಾನು ಟ್ರೈನಲ್ಲಿ ಹೋಗೋರಿಗೆ ಏನು ಕೇಳದೆ ಕೇಳಬೇಕಲ್ವ, ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಿದೆ. ಯಾಕೆ ನನ್ನ ಕಡೆ ಕೂಡ ಆಶ್ಚರ್ಯದಿಂದ ನೋಡಿಬಿಟ್ಟು, ಎಲ್ಲಿಗೆ ಹೋಗೋದಾ ಜಾನ್, ಎಲ್ಲಿಗೆ ಹೋಗ್ತೀವಿ ನಾವು ಅಂತ ಮುಂದೆ ಕೂತವನು ಕೇಳಿದ್ದು. ಅವನು ಪ್ಯಾರಿಸ್ ಅಂದ. ಈಕೆ ಪ್ಯಾರಿಸ್ಗೆ ಹೋಗ್ತೀವಿ, ನೀನು ಗೊತ್ತಿರಲಿಲ್ವಾ ಅಂತ ಕೇಳಿದೆ. ನಾನು ಗೊತ್ತೇ ಇರಲಿಲ್ಲ ಅಂದು. ಮತ್ತು ಇಲ್ಲಿ ಯಾಕೆ ಬಂದೆ ಟ್ರೈನಲ್ಲಿ ಏನು ಕೇಳಿದೆ. ನಾವೊಂದು ಗ್ಯಾಂಗ್ ಇದೆ ನಮ್ಮದು, 15-20 ಜನದ್ದು. ನಾವೊಂದು 8 ದಿವಸ ರಜೆ ಹಾಕಿಬಿಡ್ತೀವಿ, ಸೀದಾ ಸ್ಟೇಷನ್ಗೆ ಬರ್ತೀವಿ. ಯಾವ ಮೊದಲೇ ಟ್ರೈನ್ ಸಿಗುತ್ತೆ ಅಲ್ಲಿ ಕೂತ್ಕೊಂಡ್ಬಿಡ್ತೀವಿ, ಕಡೆ ಸ್ಟೇಷನ್ ಇಳ್ಕೊಂಡ್ಬಿಡ್ತೀವಿ. ನಾವೆಲ್ಲ ಪತ್ರಕರ್ತರು, ಆರ್ಟಿಕಲ್ ಬರೆಯೋರು, ಜನ ಹೇಗಿದ್ದಾರೆ ಬರೆಯೋರು. ಅಲ್ಲಿ ಇಳ್ಕೋತೀವಿ, 8 ದಿವಸ ಇದ್ದು ಅದ್ರ ಬಗ್ಗೆ ಆರ್ಟಿಕಲ್ ಬರೋದು, ಪೇಪರಿಗೆ ಬರೋದು, ಬರ್ತೀವಿ. ಯಾವ ಊರು ಮುಖ್ಯ ಅಲ್ಲ ನಮಗೆ ಅಂದರು. ನನಗೆ ಸೂಟ್ ಕೇಸ್ ಕಾಡ್ತಾ ಇತ್ತಲ್ಲ. ಆಕೆನ ಕೇಳಿದೆ, ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ, ನಿಮ್ಮ ಬ್ಯಾಕ್ ಪ್ಯಾಕ್ ಹೆಂಗೆ ಪ್ಯಾಕ್ ಮಾಡ್ಕೊಂಡ್ರಿ, ಚಳಿ ಇರ್ತದೋ ಬಿಸಿ ಇರ್ತದೋ ಗೊತ್ತಿಲ್ಲ ನಮಗೆ ಅಂದೆ. ಅದೇನು ತೊಂದರೆ ಇಲ್ಲ ಸರ್ ಅಂದಾಗೆ. ತೊಂದರೆ ಇಲ್ಲ, ಬೆಚ್ಚಗದ ಬಟ್ಟೆ 1-2 ಹಾಕ್ಕೊಂಡಿರ್ತೀನಿ, ಲೈಟ್ ಟೀ ಶರ್ಟ್ 1-2 ಹಾಕ್ಕೊಂಡಿರ್ತೀನಿ, ಚಪ್ಪಲಿನೂ ಇದೆ, ಶೂಸು ಇದೆ. ಚಳಿ ಆದರೆ ಅದನ್ನು ಹಾಕ್ಕೋತೀನಿ, ಶಕೆ ಆದರೆ ಇದನ್ನು ಹಾಕ್ಕೋತೀನಿ ಅಂದು. ಹೌದಲ್ಲ, ನಾವು ಮಕ್ಕಳನ್ನ ಹಾಗೆ ತಯಾರು ಮಾಡಬೇಕಲ್ವ. ಯಾವುದೇ ಪರಿಸ್ಥಿತಿ ಕೂಡ ಅವ್ರು ಹೆದರಲಾರ್ದಂಗೆ ಬದುಕು ಹಂಗೆ ಕೊಡಬೇಕಾಗತ್ತೆ ನಾವು. ಇದು ಮುಖ್ಯ, ಭಾಳ ಮಕ್ಕಳಿಗೆ ತಯಾರು ಮಾಡಬೇಕಾದದ್ದು ಅದು. ದಯವಿಟ್ಟು ತಿಳ್ಕೊಳ್ಳಿ, ನಾನು ಕೈ ಮುಗಿದು ಹೇಳ್ತೀನಿ. ನಾನು 52ನೇ ವರ್ಷ ಪಾಠ ಮಾಡ್ತಿರೋದು ನಾನಿದು. 72ನೇ ಇಸ್ವಿಗೆ ಪಾಠ ಮಾಡೋಕ್ಕೆ ಶುರು ಮಾಡಿದ್ದು ನಾನು. ಇವತ್ತಿಗೂ ಹೇಳ್ತೀನಿ ನಾನು, ನೀವು ಕಲಿತಂಥ ವಿಷಯ, ಪರೀಕ್ಷೆಗೋಸ್ಕರ ಬರೆದಂಥ ವಿಷಯ 3 ತಿಂಗಳ ಮೇಲೆ ತಲೆಗಿರೋಲ್ಲ, ಯಾರಿಗೂ ನೆನಪಿರೋಲ್ಲ. ಆದರೆ ಶಾಲೆಯಲ್ಲಿದ್ದ ಕಲಿತಂಥ ಮೌಲ್ಯಗಳು ಮಾತ್ರ ಜೀವನ ಪರ್ಯಂತ ನಿಮ್ಮ ಜೊತೆಗಿರ್ತಾರೆ. ಒಂದು ಮಾತು ಮಕ್ಕಳಿಗೆ ಹೇಳಬೇಕಿಲ್ಲಿ. ಕೆಲವೊಂದು ಸಲ ಶಿಕ್ಷಕರು ಬೈತಾರೆ ನಿಮ್ಮನ್ನು, ಯಾಕೆ ಹಂಗೆ ಮಾಡಿದೆ ಅಂತ ಚೆನ್ನಾಗಿ ಬೈತಾರೆ. ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಆ ಕ್ಷಮ ನಿಮ್ಗೆ ಗೊತ್ತಿರಲ್ಲ. ಮುಂದೆ 20 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ, ಅದೇ ಕ್ಷಣದಲ್ಲಿ ನಿಮ್ಮ ಜೀವನ ದೊಡ್ಡ ತಿರುವು ಸಿಕ್ಕಿತ್ತು ನಿಮಗೆ ಅಂತ. ನಾನು ಧಾರವಾಡದಲ್ಲಿ ಒಂದು ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್, ಅಲ್ಲಿ ಓದ್ತಾ ಇದ್ದೆ ನಾನು. ನಮಗೊಬ್ಬ ಹೆಡ್ ಮಾಸ್ಟರ್ ಇದ್ದರು, SG ನಾಡಿಗೇರ್ ಅಂತ ಹೆಡ್ ಮಾಸ್ಟ್ರು. ನೀವು ದುರ್ವಾಸ ಅಂತ ಕೇಳಿರಬೇಕು ಪುರಾಣ ಕಥೆಗಳಲ್ಲಿ. ಭಾರಿ ಶಾಪ ಕೊಡುವಂಥ ಮನುಷ್ಯ, ಕೋಪಿಷ್ಟ. ಅವನಿಗಿಂತ 100% ಕೋಪಿಷ್ಟ ನನ್ನ ಪ್ರಿನ್ಸಿಪಾಲ್. ಎದುರಿಗೆ ಬಂದರೆ ಮೊದಲು ಕಪಾಳಿಗೆ ಹೊಡೆಯೋದು, ಏನು ನಿನ್ನ ಹೆಸರು ಅಂತ ಕೇಳೋದು. ಹೊಡೆದ ಮೇಲೆ ನೀನು ಅವನು ಕಳಿಸಾಕಾದ್ರೆ ಅದು ಈ ಥರ ಹೊಡೆಯುವಂಥ ಮನುಷ್ಯ. ಭಾಳ ಹೆದರಿಕೆ ನಮಗೆ ಅವ್ರು ಕಂಡ್ರೆ. ನಾನು ಕ್ಲಾಸಲ್ಲಿ ಕೂತಿದ್ದೀನಿ, 9ನೇ ಕ್ಲಾಸಲ್ಲಿ. ಒಂದು ಚೀಟಿ ಬಂತು, ಕ್ಲಾಸ್ ಮುಗಿದ ತಕ್ಷಣ ಹೆಡ್ ಮಾಸ್ಟರ್ನ ಭೇಟಿ ಆಗಬೇಕಂತೆ ಅಂತ. ಹೆಡ್ ಮಾಸ್ಟರ್ನ ಭೇಟಿಗೆ ಆಗೋದಾದ್ರೆ ಕೋರ್ಟ್ ಮಾರ್ಷಲ್ಗೆ ಹೋದಂಗೆ ನಮಗೆಲ್ಲ ಭಾಳ ಹೆದರಿಕೆ. ತಲೆಗೆ ಹೋಗ್ತಾನೆ ಇಲ್ಲ ಮೇಸ್ಟ್ ಹೇಳಿದ್ದನ್ನು. ಹೆಡ್ ಮಾಸ್ಟರ್ ಯಾಕೆ ಕರೆದ್ರು, ನಾ ಏನು ಮಾಡಿದೆ, ಹೊಡಿತಾರೆ ಗ್ಯಾರಂಟಿ ನನಗೆ ಅಂದ್ಕೊಂಡು ಹೆದರ್ಕೊಂಡು ಕ್ಲಾಸ್ ಮುಗಿದ ತಕ್ಷಣ ಹೋದೆ. ನಿಮ್ಮ ಕಣ್ಮುಂದೆ ಚಿತ್ರ ಬರುತ್ತೆ, ಹೆಡ್ ಮಾಸ್ಟರ್ ಅಲ್ಲಿ ಕೂತಿದ್ದಾರೆ, ಮುಂದೆ ಟೇಬಲ್ಲು, ಮುಂದೆ 3 ಚೇರ್ ಇದ್ದಾವೆ ಗೆಸ್ಟ್ ಕೊಡೋದಕ್ಕೆ. ನಾನು ಹೆದರ್ಕೊಂಡು ಬಾಗಿಲಲ್ಲಿ ಹೋಗಿ, ಸರ್ ಕರೆದಿರುತ್ತೆ ಸರ್ ಅಂದೆ. ಒಳಗೆ ಬಾ ಇಲ್ಲಿ. ಅಲ್ಲಿ ನಿಂತ್ಕೊಂಡೆ.
ನೋಡೋ, ಮುಂದಿನ ವಾರ ಇಂಟರ್ ಸ್ಕೂಲ್ ರೆಸಿಟೇಷನ್ ಕಾಂಪಿಟೇಷನ್ ಇದೆ, ನೀನು ನಮ್ಮ ಶಾಲೆ ಪರವಾಗಿ ಹೋಗಬೇಕು. ಜೂಲಿಯಸ್ ಸೀಸರ್ದಲ್ಲಿ ಆ್ಯಂಟೋನಿ ಸ್ಪೀಚ್ ಮಾಡಬೇಕು ನೀನು ಅಂದರು. ನನಗೆ ಅವು ಯಾವನು ಆ್ಯಂಟೋನಿ ಗೊತ್ತಿಲ್ಲ, ಮಾಡಬೇಕು ಅಂದರು. ನನಗೆ ಮೊದಲೇ ಪಬ್ಲಿಕ್ ಮಾತಾಡೋಕ್ಕೆ ಹೆದರಿಕೆ ಭಾಳ ಇತ್ತು. ನಾನು ಸರ್ ನನಗೆ ಬೇಡ ಸರ್ ಅಂದೆ. ನೀವು ಕೇಳಿರಬೇಕು, ನಮ್ಮ ಹೆಗ್ಗಡ ದೇವನ ಕಡೆ ನಾನು ಮೇಲೆ ಮೇಲೆ ಹೋಗ್ತೀನಿ, ಹೆಗ್ಗಡ ದೇವನ ಕೋಟೆ ಇದೆಯಲ್ಲ, ಕಾಡಾನೆಗಳು ಬರ್ತಾವಲ್ಲಿ. ಅವು ಕಾಡಾನೆ ಚಾರ್ಜ್ ಮಾಡುತ್ತಂತೆ, ಅಟ್ಯಾಕ್ ಮಾಡುತ್ತಂತೆ. ಅದು ಒಮ್ಮೆ ಮಾಡಲ್ಲ, ಅದು ಸೂಚನೆ ಕೊಡುತ್ತೆ ಅಟ್ಯಾಕ್ ಮಾಡ್ತೀನಂತ. ಮೊದಲೇನು ಮಾಡುತ್ತೆ, ಕಾಲಿಂದ ಕರ 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 ಮಣ್ಣು ಕೆರೀತದೆ, ಎರಡನೇ ಸೊಂಡ್ಲ ಮೇಲೆತ್ತಿ ಗೀಳಿಡ್ತವೆ. ತಿಳ್ಕೊಬೇಕು ನೀವು ಬುದ್ಧಿವಂತರ, ಅದರಲ್ಲಿ ಇರಬಾರ್ದು, ಓಡಿ ಹೋಗ್ಬೇಕು. ನಮ್ಮ ಹೆಡ್ ಮಾಸ್ಟರ್ದು ಹಾಗೇನೆ, ಅವರು ಇಂಡಿಕೇಶನ್ ಕೊಡ್ತಾರೆ. ನಾನು ಬೇಡ ಸರ್ ಅಂದ ತಕ್ಷಣ ತಮ್ಮ ಕುರ್ಚಿ ಬಿಟ್ಟು ಮುಂದೆ ಬಂದರು. ತಿಳ್ಕೊಬೇಕಾಗಿತ್ತು ನಾನು. ಏನಂದು ಅಂದರು. ನಾ ಅದೇ ಸರ್ ನನಗೆ ಹೆದರಿಕೆ ಸರ್ ಮಾತಾಡೋದಕ್ಕೆ, ನನಗಿಂತ ಚೆನ್ನಾಗಿ ಮಾತಾಡೋರು ಇಷ್ಟೇ ಅಂದಿದ್ದೀನಿ, ಸೆಂಟೆನ್ಸ್ ಪೂರ ಮಾಡಿಲ್ಲ. ಎಡಗ ಎತ್ತಿ ಪಟಾರಂದು ಕಪಾಳಿಗೆ ಹೊಡೆದ್ರು. ಇನ್ನೂ ಚುರು ಅನ್ನತ್ತೆ ಕನ್ಯೆನಂದು ಹೊಡೆದ್ಬಿಟ್ಟು, ಏಯ್ ಮೂರ್ಖ ಹೋಗೋ, ಪ್ರಾಕ್ಟೀಸ್ ಮಾಡ್ಕೊ ಹೋಗು ಅಂದರು. ಇನ್ನು ನಿಂತರೆ ಇನ್ನೊಂದು ಬೀಳ್ತದೆ ಅಂತ ಗೊತ್ತು ನನಗೆ. ವಾಪಸ್ ಮನೆಗೆ ಹೋದೆ. ಆಗಿನ ಕಾಲ ಹೇಗಿತ್ತು ಮಕ್ಕಳೇ ಅಂದರೆ, ಶಿಕ್ಷಕರು ಹೊಡೆದ್ರೆ ಮನೆಗೆ ಹೋಗಿ ಹೇಳ್ತಿರ್ಲಿಲ್ಲ ನಾವು. ಹೇಳಿದ್ರೆ ಇನ್ನೆರಡು ಬೀಳ್ತಾಯಿತ್ತು, ಏನೋ ಮಾಡಿರ್ಬೇಕು, ಅದಕ್ಕೆ ಸರಿಯಾಗಿ ಮಾಡಿದ್ದಾರೆ ಹೆಡ್ ಮಾಸ್ಟ್ರು ಅಂತ. ನಮ್ಮ ಅಕ್ಕನಿಗೆ ಹೇಳಿದೆ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋ ಒಂದು. ಕೂತು ಬಾಯ್ಪಾಟ್ ಮಾಡಿದೆ. ಅವು ಯಾವ ಜನ್ಮದ ಸಂಬಂಧಿನೋ ಗೊತ್ತಿಲ್ಲ ಆ್ಯಂಟೋನಿ, ಅದನ್ನು ಓದಿ ಬಾಯ್ಪಾಟ್ ಮಾಡಿಕೊಂಡೆ. 2 ದಿವಸಕ್ಕೆ ಹೋಗಿ ಅವ್ರ ಮುಂದೆ ಓದಬೇಕು ನಾನು. ಓದೋ ಒಂದು. ಈ ಕನ್ನಡಕ ತಲೆ ಮೇಲೆ ಇಟ್ಕೊಂಡ್ರು. ಅದು ಯಾಕೋ ಏನೋ ಕಣ್ಣಿಲ್ಲೇ, ಕನ್ನಡ ಕೈಲಿ ಇರೋದು ಅದು. ಕೇಳು ಅಂದರು. ನಾನು ಹಿಡ್ಕೊಂಡು ಶುರು ಮಾಡಿದೆ. ಫ್ರೆಂಡ್ಸ್, ರೋಮನ್ಸ್ ಆ್ಯಂಡ್ ಕಂಟ್ರಿ ಮೆನ್, ಲೆನ್ ಮಿ ಯುವರ್ ಇಯರ್ಸ್ ಅಂತ ಶುರು ಮಾಡಿದೆ. ಸ್ಟಾಪ್, ನಾನ್ಸೆನ್ಸ್, ದೇರ್ ಇಸ್ ಅ ಕಾಮಾ ದೇರ್ ಅಂದರು. ಪುಸ್ತಕ ನನ್ನ ಕೈಯಲ್ಲಿದೆ, ಕಾಮ ಅವ್ರಿಗೆ ಕಾಣಿಸ್ತಾ ಇದೆ. ನನಗೆ ಅವತ್ತೇ ಅರ್ಥ ಆಗೋದು ಕಾಮ ಅಂದರೆ ಏನು ಅಂತ. ಪಾಸ್ 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 ಅಂತ ಕಲಿಸಿದ್ರು. 4 ಸಲ ರಿಹರ್ಸಲ್ ಮಾಡಿಸಿದ್ರು. ಚೆನ್ನಾಗಿತ್ತು, ಧೈರ್ಯ ಬಂತು. ಹೋದೆ ಕಾಂಪಿಟೀಷನಿಗೆ. ನನ್ನ ಮೇಲೆ ಕರುಣೆನೋ ಏನೋ ಚೆನ್ನಾಗಿ ಗೊತ್ತಿಲ್ಲ, ಫಸ್ಟ್ ಪ್ರೈಸ್ ಬಂತು ನನಗೆ. ಈ ದೊಡ್ಡ ಕಪ್ ಕೊಟ್ಟರು. ಅದನ್ನು ತೊಗೊಂಡು ಶಾಲೆಗೆ ಬಂದೆ. ಖುಷಿ ಆಗುತ್ತಲ್ಲ ಕಪ್ ಬಂದರೆ. ಹೆಡ್ ಮಾಸ್ಟರ್ಗೆ ಕೊಟ್ಟೆ. ನಮ್ಮಲ್ಲಿ ಪದ್ಧತಿ ಇತ್ತು, ಇಲ್ಲೂ ಹಾಗೆ ಇರಬೇಕು. ಕಪ್ ಏನಾದರೂ ಬಂದರೆ ಮರುದಿವಸ ಎಲ್ಲ ಹುಡುಗಿಯರು ನಿಂತಿರ್ತಾರೆ ಪ್ರೇಯರ್ ಟೈಮಲ್ಲಿ, ಅಸೆಂಬ್ಲಿ ಟೈಮಲ್ಲಿ. ಆ ಹೆಡ್ ಮಾಸ್ಟರ್ ಕರೆದು ಕಪ್ಪನ್ನು ಅವ್ರು ಕೊಡ್ತಾರೆ ಎಲ್ಲರ ಮುಂದೆ. ಅದೇನು ಪ್ರೌಡ್ ಮೂಮೆಂಟ್ ನಮಗೆಲ್ಲ. ವಾರ ಮೇಲೆ ಅಂತ ಕರೆದ್ರು. ಹೋದೆ, ಆ ಕಪ್ ಕೊಟ್ಟರು. ಪ್ರಿನ್ಸಿಪಾಲ್ರ ಮುಂದೆ, ಹೆಡ್ ಮಾಸ್ಟರ್ ಮುಂದೆ ಮೈಕ್ ಇದೆ, ನಿಂತಿದ್ದೀನಿ. ನಿನ್ನೆ ಹೋಗಿದ್ದ ಇವನು, ಚೆನ್ನಾಗಿ ಮಾಡಿದ್ದಾನೆ, ಫಸ್ಟ್ ಪ್ರೈಸ್ ಬಂದಿದೆ, ಕೊಡಿ ಅವ್ನು ಕಪ್ ಕೊಡ್ಬೇಕು. ಕೊಟ್ಟರು. ಎಲ್ಲ ಹುಡುಗರು ಚಪ್ಪಾಳೆ ತಟ್ಟಿದ್ರು. ನಾನು ಇರೋದಕ್ಕಿಂತ 6 ಇಂಚ್ ಉದ್ದ ಆಗಿದ್ದೆ. ಮುಂದಿನ ಸೆಂಟೆನ್ಸ್ ಡೇಂಜರಸ್. ಮೈಕ್ ಇದೆ ಅಂತ ಮರ್ತಿದ್ರು, ಮುದ್ದಾಂ ಮಾಡಿದ್ರು ಗೊತ್ತಿಲ್ಲ ನನಗೆ. ಮೊನ್ನೆ ಕಪಾಳಿಗೆ ಹೊಡೆದದ್ದು ಭಾಳ ಜೋರಾಯ್ತೇನೋ ಅಂದರು. ನಾನು ಬಿದ್ದು ಹೋದೆ. ಅಷ್ಟೊಂದು ಜನ ಹುಡುಗರು, ಆ ಹುಡುಗಿಯರಿದ್ದಾರೆ. ಅವ್ರ ಮುಂದೆ ಕೆನ್ನೆಗೆ ಹೊಡೆದಿದ್ದೀನಿ ಅಂತ ಹೇಳ್ತಾರಲ್ಲ ಇವರು, ಹೊಡೆದದ್ದು ಸರಿ ಅಂತ ಕೇಳ್ತಾರೆ. ಮೊದಲು ಹೊಡೆದಾಗ ಅವರಿಬ್ಬರೇ ಇದ್ವಿ ನಾವು, ಯಾರಿಗೆ ಗೊತ್ತಿರಲಿಲ್ಲ. ಈಗ ಇಡೀ ಜಗತ್ತಿಗೆ ಗೊತ್ತಾಯ್ತು ಕಪಾಳಿಗೆ ಹೊಡೆಸ್ಕೊಂಡೆ ಅಂತ. ಇಷ್ಟು ಬೇಜಾರಾಯ್ತು ಮೇಷ್ಟ್ರ ಮೇಲೆ. ಆದರೆ ಇವತ್ತು ನಾನು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡಬೇಕಾದ್ರೆ ನಾನು ನಾಡಿಗೇರ್ ಮಾಸ್ಟರ್ ನೆನೆಸ್ಕೊಂಡೇ ಪಾಠ ಮಾಡಿ. ಅವ್ರು ಹಾಗೆ ಮಾಡಿಲ್ಲದೆ ಹೋದರೆ ನನ್ನ ಧೈರ್ಯನೇ ಬರ್ತಿರಲಿಲ್ಲ. ಅದಕ್ಕೆ ಮಕ್ಕಳಿಗೆ ಹೇಳೋದು, ಶಿಕ್ಷಕರು ನಿಮ್ಗೆ ಯಾವುದಾದ್ರೂ ಶಿಕ್ಷೆ ಕೊಟ್ಟರೆ ನಿಮ್ಮ ಮೇಲೆ ದ್ವೇಷದಿಂದ ಅಲ್ಲ, ನಿಮ್ಮನ್ನು ಬದಲಾಯಿಸೋದಕ್ಕೆ, ನಿಮ್ಮನ್ನು ಒಳ್ಳೆಯದಾಗೋದಕ್ಕೆ. ನಿಮ್ಮಲ್ಲಿ ಶಕ್ತಿ ಇದೆ ಅಂತ ಗೊತ್ತಿದೆ ಅವರಿಗೆ, ಆ ಶಕ್ತಿ ಹೊರಗೆ ಬರಲಿ ಅಂತ ಮಾಡಿರ್ತಾರೆ. ಈಗ ಸೂಟ್ಕೇಸ್ ಬಗ್ಗೆ ಹೇಳಿದ್ನಲ್ಲ ನಾನು. ಹಾಗಾದ್ರೆ ಏನು ಸೂಟ್ಕೇಸಲ್ಲಿ ಹಾಕಬೇಕಾಗಾದ್ರೆ ನನಗೆ ಖಾತ್ರಿ ಆಗಿದೆ. ಈಗ ನೀವು ಯಾವ ಪಾಠ ಮಾಡ್ತೀರೋ ಮಾಡಿ, ಫಿಸಿಕ್ಸೋ, ಕೆಮಿಸ್ಟ್ರಿನೋ, ಸೈನ್ಸೋ, ಸೋಷಿಯಲ್ ಸೈನ್ಸ್, ಯಾವುದಾದ್ರೂ ಪಾಠ ಮಾಡಿ, ಅದರ ಜೊತೆಗೆ ಮೌಲ್ಯಗಳನ್ನು ಹೇಳೋದು ಬಿಡಬೇಡಿ. ಎಷ್ಟು ಸುಲಭ ಗೊತ್ತಾ ಮೌಲ್ಯಗಳನ್ನು. ಪಾಠ ಬೇರೆ ಮೌಲ್ಯ ಬೇರೆ ಅಲ್ಲ. ಪ್ರತಿಯೊಂದು ಪಾಠದಲ್ಲಿ ಒಂದು ಮೌಲ್ಯ ಇದೆ. ಒಂದು ತಮಾಷೆ ಹೇಳಬೇಕು. ನಾನು 6ನೇ ಕ್ಲಾಸಲ್ಲಿದ್ದಾಗ ನನ್ನ ಗುರುಗಳು ಬಂದು ಈ ಡೆಡ್ ಸಿ ಅಂತ ಹೇಳೋರು, ಮೃತ ಸಮುದ್ರ ಅಂತ. ಸಮುದ್ರಗಳ ಬಗ್ಗೆ ಹೇಳ್ತಾ ಮೃತ ಸಮುದ್ರ ಅಂತ ಇರ್ತದೆ. ನಾನು ಕೇಳಿದೆ, ಸರ್ ಮನುಷ್ಯರು ಸಾಯ್ತಾರೆ, ಗಿಡ ಮರ ಸಾಯ್ತವೆ, ಸಮುದ್ರನೂ ಸಾಯ್ತಾವೆ ಸರ್ ಅಂದೆ. ಒಳ್ಳೆ ಮೇಷ್ಟ್ರು, ಪಾಪ ಪ್ರಾಮಾಣಿಕ ಮೇಷ್ಟ್ರು. ಗೊತ್ತಿಲ್ಲಪ್ಪ ನನಗೂ ಅದು ಮೃತ ಸಮುದ್ರ ಅಂತ. ಅದು ಹೆಂಗೆ ಸತ್ತೋಯ್ತೋ ಗೊತ್ತಿಲ್ಲ ನನಗೆ ಅಂದರು ಮೇಷ್ಟ್ರು. ಅದು ತಲೆಗೆ ಹೆಂಗೆ ಕೂತಿತ್ತು ನನಗೆ ಅಂದರೆ, ಮುಂದೆ ನಾನು ರಿಸರ್ಚ್ ಮಾಡಿ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಇಸ್ರೇಲಿಗೆ ಹೋಗಿದ್ದೆ. ಹೋದಾಗ ಅದನ್ನು ನೋಡಬೇಕು ಅಂತ ಹೋದೆ, ಆ ಮೃತ ಸಮುದ್ರ ನೋಡಬೇಕು ಅಂತ. ನೀವು ಯಾರೋ ಸಿಕ್ಕರೆ ಹೋಗಿ ಬನ್ನಿ ದಯವಿಟ್ಟು. ಅದು ಜಾರ್ಡನ್ಗೆ ಹೋಗಬೇಕು, ಬಹಳ ಅದ್ಭುತ, ಇಸ್ರೇಲ್ ಪಕ್ಕ. ಹೋದರೆ ಇನ್ನೂ ಸಮುದ್ರ ಅಲ್ಲ, ಅದು ಆ್ಯಕ್ಚುಲಿ ಕೆರೆ. ಅದು ಎಷ್ಟು ದೊಡ್ಡ ಕೆರೆ ಅಂದರೆ 822 ಸ್ಕ್ವೇರ್ ಕಿಲೋಮೀಟ್ರ್ ಇದೆ. ಅದು ಸಮುದ್ರ ಅಂತ ಕರೀತಾರೆ. ಇನ್ನೂ 30 ಕಿಲೋಮೀಟ್ರ್ ಇರಬೇಕಾದ್ರೆ ಒಂದು ಗಿಡ ಮರ ಕಾಣಿಸಲ್ಲ, ಮೇಲೆ ಹುಲ್ಲು ಕಾಣಿಸಲ್ಲ ನಿಮಗೆ. ಬರೀ ಬಿಳಿ ಸಿಮೆಂಟ್ ಹಾಕಿದಂಗೆ ಕಾಣಿಸುತ್ತೆ.
ಒಂದು ಪಕ್ಷಿ ಹಾರಲ್ಲ ಮೇಲೆ. ಏನಪ್ಪ ಗಾಬರಿ ಬರೋಂಗಿದೆ. ಅಲ್ಲಿ ಹೋದರೆ ನೀರಲ್ಲಿ ನೀವು ಕಾಲು ಚಾಚಿ ಮಲ್ಕೋಬೋದು, ಮುಳುಗಲ್ಲ ನೀವು. ಯಾಕಂದ್ರೆ ನೀರಿನ ಉಪ್ಪಿನ ಕಂಟೆಂಟ್ 37% ಇದೆ. ನಿಮ್ಮ ಚರ್ಮಕ್ಕೆ ಏನಾಗುತ್ತೆ ಅನ್ನೋದು ಬೇರೆ. ಕಾಲು ಚಾಚಿ ಮಲ್ಕೋಬೋದು. ಆ ನೀರಿನಲ್ಲಿ ಒಂದು ಮೀನ ಇಲ್ಲ, ಸುತ್ತಮುತ್ತಲು ಒಂದು ಗಿಡ ಬಳ್ಳಿ ಇಲ್ಲ, ಒಂದು ಪಕ್ಷಿ ಇಲ್ಲ, ಒಂದು ಹೂ ಇಲ್ಲ. ಇದೇನು ಹಿಂಗಾಯ್ತು ಸತ್ತೋಯ್ತಿದ್ದು? ನಾನು ಕೇಳಿದೆ. ಇದ್ರ ಮೇಲೆ ಉತ್ತರಕ್ಕೆ ಹೋದರೆ ಅಲ್ಲೊಂದು ಸಮುದ್ರ ಇದೆ, ಸಿ ಆಫ್ ಗೆಲಿಲಿ ಅಂತ ಕರೀತಾರೆ. ಸಿ ಆಫ್ ಗೆಲಿಲಿ ಸಮುದ್ರ ಅಂತ. ಅಲ್ಲಿ ಹೋದರೆ ಏನು ಗಿಡ ಮರ ಹೂ ಹಣ್ಣು ಭರ್ಜರಿ ಇದೆ, ಎಲ್ಲ ಜಲಚರ ಪ್ರಾಣಿಗಳು ಇದ್ದಾವೆ. ನನಗೆ ಆಶ್ಚರ್ಯ ಆದದ್ದೇನು ಅಂದರೆ, ಈ ಎರಡೂ ಸಮುದ್ರಗಳಿಗೆ ನೀರು ಪೂರೈಕೆ ಮಾಡೋದು ಒಂದೇ ನದಿ, ಜಾರ್ಡನ್ ಅಂತ ನದಿ. ನಿಮ್ಮ ಕಣ್ಮುಂದೆ ಚಿತ್ರ ಬರೋಂಗೆ ತೋರಿಸ್ತೀನಿ, ಕೈ ಮಾಡಿ, ಚಿತ್ರ ತೆಗಿಯೋಕ್ಕಾಗಲ್ಲ. ಜಾರ್ಡನ್ ಅಂತ ನದಿ, ದೇಶದ ಹೆಸರು ಅದೇನೆ, ಜಾರ್ಡನ್ ಅಂತ. ಅಲ್ಲೇ ಹುಟ್ಟುವಂಥ ನದಿ ಅದು. ಹೀಗೆ ಬಂದು ಹೀಗೆ ತಿರ್ಕೊಳ್ಳುತ್ತೆ, ಕೆಳಗಡೆ ದಕ್ಷಿಣ ಕಡೆ ತಿರ್ಕೊಳ್ಳುತ್ತೆ. ಹೀಗೆ ತಿರುಗುವಾಗ ಆ ನದಿ ಒಂದು ಮುಖ್ಯ ಭಾಗ ಸಿ ಆಫ್ ಗೆಲೀಲಿ ಒಳಗೆ ಹೋಗ್ಬಿಡುತ್ತೆ, ಗೆಲೀಲಿ ಸಮುದ್ರದೊಳಗೆ ಹೋಗ್ತದೆ. ಸುತ್ತಾಡಿ ಮತ್ತು ವಾಪಸ್ ಇಲ್ಲಿಗೆ ಬರುತ್ತೆ ಅದು. ಈ ನದಿ ಹರ್ಕೊಂಡು ಹೋಗುತ್ತಲ್ಲ, ಹೀಗೆ ಕೆಳಗೆ ಬಂದು ಮೃತ ಸಮುದ್ರದಲ್ಲಿ ಸೇರಿಕೊಳ್ಳುತ್ತೆ. ಈ ಮೃತ ಸಮುದ್ರದ 3 ಕಡೆಗೂ ಬೆಟ್ಟ ಇರೋದರಿಂದ ನೀರೆಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರತಿ ಸಲ ಹೊಸ ನೀರು ಬಂದಾಗ ಮಣ್ಣು ಬರುತ್ತೆ, ಉಪ್ಪು ಬರುತ್ತೆ, ಅದ್ರ ಜೊತೆಗೆ ಲವಣಗಳು ಬರ್ತವೆ. ಬಂದು ಕೊನೆಗೆ ಇಲ್ಲೇ ಶೇಖರಣೆಯಾಗಿ ಇದು ನೀರಿನ ಉಪ್ಪು ಜಾಸ್ತಿ ಆಗ್ತಾಯಿದೆ. ನಾನು ವಿಚಾರ ಮಾಡಿದೆ, ಗೆಲೀಲಿ ಯಾಕೆ ಬದುಕೊಂಡಿದೆ ಈ ಬೇಕು ಅಂತ. ಯಾಕೆ ಹೇಳ್ತೀನಿ ಅಂದರೆ, ಗಣಪತಿ ಮಾಡೋದು ಹೇಳಿದ್ನಲ್ಲ ಆಗಲೇ. ಗಣಪತಿ ಮಾಡಬೇಕಾದ್ರೆ ಮೊದಲು ನಾನು ಚಿತ್ರ ಕೊಡಬೇಕು ಅವ್ರಿಗೆ ಏನಾಗಬೇಕು ಅಂತ. ಮಣ್ಣು ಚೆನ್ನಾಗಿದೆ, ಆದರೆ ಕಲಾವಿದನಿಗೆ ಸರಿಯಾಗಿ ಮಾಡೋಕ್ಕೆ ಬರದೇ ಹೋದರೆ ಆಗಲ್ಲ, ಗಣಪತಿ ಆಗಲ್ಲ. ಮಣ್ಣಿದೆ, ಚಿತ್ರ ಕಣ್ಣು ಮುಂದಿದೆ, ಆದರೆ ಮಾಡೋ ಕೌಶಲ್ಯ ಇಲ್ಲ. ಇಲ್ಲಿ ನಾನು ಕೂಡ ಹೀಗೆ ಮಕ್ಕಳಿದ್ದಾರೆ, ಹಸಿ ಮಣ್ಣಿದ್ದ ಹಾಗೆ ಕನಸಿದೆ ನಮ್ಮ ಕಣ್ಣು ಮುಂದೆ, ಅವರೆಲ್ಲ ದೊಡ್ಡವರಾಗಬೇಕು ಅಂತ. ಆ ಕೌಶಲ್ಯ ಇರುವಂಥ ಕಲಾವಿದರು ಅಂದರೆ ನಾವು ಶಿಕ್ಷಕರು ಮಾತ್ರ, ನಾವು ಮಾತ್ರ ಮಾಡಬಹುದಾದದ್ದು ಬದಲಾವಣೆ. ಇದನ್ನು ದಯವಿಟ್ಟು ತಿಳ್ಕೊಳ್ಳಿ. ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶದಿಂದ ಬರುವಂಥ ಮಕ್ಕಳಿಗೆ ಬೇರೆ ಸೋರ್ಸ್ ಸಿಗಲ್ಲ ನಿಮ್ಗೆ ಬೇರೆ ಮಾಡೋದಕ್ಕೆ. ಇಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಬಹುದಾದವರು ಇಬ್ಬರೇ, ಮನೆಯಲ್ಲಿ ತಂದೆ ತಾಯಿ, ಶಾಲೆಯಲ್ಲಿ ಶಿಕ್ಷಕರು. ಇವರಿಬ್ಬರೇ ಮನಸ್ಸನ್ನು ಬದಲಾಯಿಸುವಂಥವ್ರು, ಚೇಂಜ್ ಮಾಡುವಂಥವ್ರು, ಬೆಳೆಸುವಂಥವ್ರು. ಅದರಿಂದ ಈ ಸಮಾಜದ ಕಲಾವಿದ ಆದಂಥ ಶಿಕ್ಷಕರು ನಾವು ಆಗಬೇಕು. ಶಿಕ್ಷಕರು ಮೌಲ್ಯಗಳನ್ನು ಕಲಿಸ್ಬೇಕು ಅಂತ ಹೇಳಬೇಕು ಅಂತ ಹೇಳಿದೆ. ಕಲಿಸೋದು ಹೇಗೆ? ಮೌಲ್ಯವನ್ನು ಓದಿದ್ರಾಗಲ್ಲ, ಒಂದು ಕತೆ ಓದ್ಬಿಟ್ಟಿದ್ದು ಮೌಲ್ಯ ಇದೆ ನೋಡು ಅಂತ ಹೇಳೋದಲ್ಲ. ಮೌಲ್ಯಗಳನ್ನು ಯಾವತ್ತೂ ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ಆರ್ಟಿಕಲ್ ಬರೋದು ಕಲಿಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕಾಗತ್ತೆ. ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ಪ್ರಯೋಗ ಮಾಡ್ತೀನಿ. ಇವತ್ತು ಮಾಡಿಬಿಡಬೇಕು ಅಂದ್ಕೊಂಡಿದ್ದೀನಿ, ಮಾಡಲ ಒಂದು ಸಣ್ಣ ಪ್ರಯೋಗ ಮಾಡಲ? ನೀವೆಲ್ಲ ಒಪ್ಕೊಂಡ್ರೆ ಸಣ್ಣ ಪ್ರಯೋಗ, 30 ಸೆಕೆಂಡಲ್ಲಿ ಆಗುವಂಥ ಪ್ರಯೋಗ. ಹಿಂದೆ ಮಾಡಿಸಿದ್ದೀನಿ ಅದನ್ನು. ಅದು ಬೇಡದೆ ಬೇರೆದು ಮಾಡ್ಬೋದು, ಬೇಕಾದಷ್ಟು ಇದ್ದಾವೆ ಹಾಗೆ ಮಾಡ್ಬೋದು. ಒಂದು ಸಣ್ಣ ಪ್ರಯೋಗ. ಹಾಂ, ದಯವಿಟ್ಟು ಎಲ್ಲರೂ ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತೊಗೊಂಡು ಬನ್ನಿ. ಈಗ ನಿಮ್ಮ ತೋರು ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರು ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿಟ್ಟಿದ್ದೀರಿ ನೋಡ್ಕೊಳ್ಳಿ. ನಾನೇನು ಹೇಳಿದ್ದೆ? ಎಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಕೆನ್ನೆ ಯಾವುದು ಗದ್ದ ಯಾವುದು ಗೊತ್ತಲ್ಲ. ನಾ ಮೇಲೆ ನಿಂತು ಕಡೆ ನೋಡ್ತಿರೋದ್ರೆ ಭಾಳಷ್ಟು ಜನ ಇಲ್ಲಿ ಇಟ್ಕೊಂಡ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನು ಕೆಲವೊಂದ್ರು ಎಲ್ಲ ಇವನ ಕೆನ್ನೆ ಅಂತಲೇ ಇಟ್ಕೋತಾನೆ ಇವನು ಅಂತ ಹಿಂಗೆ ಮಾಡಿ, ಮತ್ತು ಅವನೇ ಇಟ್ಕೊಂಡ್ರೆ ಅದು ಸರಿ ಇರಬೇಕು ಅಂತ ಇಟ್ಕೊಂಡ್ರು. ಇನ್ನು ಕೆಲವರು ಭಾಳ ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು ಎಡಗಡೆ, ಏನು ತೊಂದರೆ ಇಲ್ಲ. ಇದು 30 ಸೆಕೆಂಡಲ್ಲಿ ಆದಂಥದ್ದು. ಯಾಕೆ ಹೇಳ್ತೀನಿ ಅಂದರೆ, ನಾನು ನಿಮ್ಮ ಮೊದಲು 2 ಸಲ 3 ಸಲ ಒತ್ತಿ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ. ಆದರೆ ಭಾಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರು. ದಯವಿಟ್ಟು ಇದನ್ನು ಎಂದೂ ಮರಿಬೇಡಿ. ನಿಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳು ನೀವು ಹೇಳಿದ ಹಾಗೆ ಮಾಡುತ್ತಾರೆ ಅಂತ ಭ್ರಮೆ ಬೇಡ. ನೀವು ಮಾಡಿದಂಗೆ ಮಾಡ್ತಾರೆ, ಹೇಳಿದಂಗೆ ಮಾಡಲ್ಲ. ತರಗತಿಗೆ ಸರಿಯಾದ ಸಮಯಕ್ಕೆ ಬರಬೇಕು, ಮೊದಲು ನಾನು ಸರಿಯಾಗಿ ಹೋಗಬೇಕು. ಮಕ್ಕಳು ಕೋಪ ಮಾಡ್ಕೋಬಾರ್ದು, ಮೊದಲು ನಾನು ಮಾಡ್ಕೋಬಾರ್ದು. ಮಕ್ಕಳು ಏನು ಇರಬೇಕು ಅಂತ ಅಪೇಕ್ಷೆ ಮಾಡ್ತೀರೋ ಮೊದಲು ನಾನು ಹಾಗಿರಬೇಕಾಗತ್ತೆ. ಒಬ್ಬ ಭಾಳ ದೊಡ್ಡ ಫಿಲಾಸಫರ್ ಹೇಳ್ತಾನೆ, ಡೋಂಟ್ ಟೆಲ್ ಯುವರ್ ಸ್ಟೂಡೆಂಟ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸ್ಟೂಡೆಂಟ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ನಿನ್ನ ವಿದ್ಯಾರ್ಥಿಗೆ ಚಂದ್ರನ ಮೇಲೆ ಹೋಗು ಅಂತ ಹೇಳಬೇಡಿ, ನೀನು ಮೊದಲು ಹೋಗಿ ಕರೆಯೋವ್ರನ್ನ ಅಂತ. ಹೇಳೋದು ಸುಲಭ, ಮಾಡೋದು ಕಷ್ಟ. ಆದರೆ ಮಕ್ಕಳ ಮನಸ್ಸಲ್ಲಿ ಉಳಿಯೋದು ನೀವು ಮಾಡಿದ್ದು ಉಳಿತದೆ ಹೊರತಾಗಿ ನೀವು ಹೇಳಿದ್ದು ಯಾವುದೂ ಉಳಿಯಲ್ಲ.
ಹಿಂಗೆ ಡಿಕ್ಷನ್ ಇದೆ ಎಜುಕೇಷನ್ನಲ್ಲಿ. ಐ ಹಿಯರ್, ಐ ಫಾರ್ಗೆಟ್, ಐ ಸಿ, ಐ ರಿಮೆಂಬರ್, ಐ ಡೂ, ಐ ಅಂಡರ್ಸ್ಟ್ಯಾಂಡ್ ಅಂತ. ಕೇಳಿದ್ದು ಮರೆತು ಹೋಗುತ್ತೆ, ನೋಡಿದ್ದು ಸ್ವಲ್ಪ ದಿವಸ ನೆನಪಿರುತ್ತೆ, ಮಾಡಿದ್ದು ಎಂದೂ ಮರೆಯೋಲ್ಲ. ನಿಮ್ಮ ಜೀವನನ ನೋಡ್ಕೊಳ್ಳಿ. ಶಿಕ್ಷಕರು ಜನ ಇದ್ದೀರಿ, ನೀವು ಶಾಲೆಯಲ್ಲಿ ಓದುವಾಗ 6ನೇ 7ನೇ ಕ್ಲಾಸು 8ನೇ ಕ್ಲಾಸ್ ಇದ್ದಾಗ ಯಾವುದೋ ಒಂದು ಡಿಬೇಟ್ ಕಾಂಪಿಟೇಷನ್ನು, ಸ್ಪೋರ್ಟ್ಸಲ್ಲೋ ನಾಟಕದಲ್ಲೋ ಭಾಗವಹಿಸಿದ್ರಿ. ನೀವು ಕಲಿತಂಥ ವಿಷಯ ಮರೆತು ಹೋಗಿದ್ರು ಕೂಡ ಆ ನಾಟಕ ಮರೆತಿಲ್ಲ, ಪ್ರವಾಸ ಮರೆತಿಲ್ಲ, ಆ ಚಟುವಟಿಕೆ ಮರೆತಿಲ್ಲ ನಿಮಗೆ. ಆದ್ದರಿಂದ ದಯವಿಟ್ಟು ಮೌಲ್ಯಗಳನ್ನು ಚಟುವಟಿಕೆಗಳ ಮೂಲಕ ಆಗುವಾಗ ಮಾಡಿದ್ರು ಆಗಬೇಕಾಗತ್ತೆ. ನಮ್ಮ ಮಕ್ಕಳಿಗೆ ಕೊಡಬೇಕಾದದ್ದು ಏನು ಸೂಟ್ಕೇಸ್ ಅಂತ ಹೇಳಿದ್ನಲ್ಲ, ನಾನು 3-4 ಇದ್ದಾವೆ ಸೂಟ್ಕೇಸಲ್ಲಿ ಹಾಕಬೇಕಾದದ್ದು. ಒಂದು, ದಯವಿಟ್ಟು ಮಕ್ಕಳಲ್ಲಿ ಆತ್ಮಗೌರವ ಕೊಡಿ, ಆತ್ಮವಿಶ್ವಾಸ ಕೊಡಿ. ನಿನ್ನ ಕಣ್ಣಿಂದ ಏನಾಗುತ್ತೆ ಬಿಡು, ನೀನೇನು ಮಾಡ್ತೀವಿ ಬಿಡು ಅನ್ನೋದಲ್ಲ. ಅದು ಯಾರಿಗೊತ್ತು ಆ ಮಗುವಲ್ಲಿ ಎಂಥ ಶಕ್ತಿ ಇದೆ ಅಂತ. ನರೇಂದ್ರ ಪರಮಹಂಸರನ್ನು ಭೇಟಿ ಆಗೋ ತನಕ ತಾನು ಗೊತ್ತೇ ಇರಲಿಲ್ಲ ತಾನು ಏನು ಅಂತ. ಒಂದು ಸಲ ಪರಮಹಂಸರನ್ನು ಭೇಟಿ ಆದ ತಕ್ಷಣ ನರೇಂದ್ರ ವಿವೇಕಾನಂದರಾದ. ಅಂಥ ಶಕ್ತಿ ಇರುತ್ತೆ. ಆ ಮಕ್ಕಳನ್ನು ಗುರುತಿಸ್ಬೇಕು ನಾವು. ಒಂದು ಸಲ ಮಕ್ಕಳಿಗೆ ಆತ್ಮವಿಶ್ವಾಸ, ನೀ ಮಾಡ್ತಿ ಕಣೋ ಮಾಡೋ. ಮಕ್ಕಳು ಕೂಡ ಹೆದರ್ಕೋಬಾರ್ದು ಮಾಡೋದಕ್ಕೆ. ಒಂದು ಸಲ ಸರಿ ಬರಲಿಕ್ಕಿಲ್ಲ, ಫೇಲ್ ಆಗ್ಬೋದು, ಏನು ತೊಂದರೆ ಇಲ್ಲ. ಒಂದು ಪ್ರಯತ್ನದಲ್ಲಿ ಸೋತಿದ್ದೀರಿ, ಜೀವನದಲ್ಲೆಲ್ಲ ನೀವು ಸೋತದ್ದು ಒಂದು ಪ್ರಯತ್ನದಲ್ಲಿ ಸೋತಿದ್ದೀರಿ. ಎಷ್ಟೋ ಸಲ ನನಗೆ ಭಾಳ ದುಃಖ ಆಗುತ್ತೆ ಸರ್. SSLC ರಿಸಲ್ಟ್ ಆದಾಗ, PUC ರಿಸಲ್ಟ್ ಆದಾಗ ಮಕ್ಕಳು ನೇಣು ಹಾಕ್ಕೊಳ್ಳೋದು ನೋಡಿದಾಗ ನನಗೆ ಭಾಳ ಸಂಕಟ ಆಗುತ್ತೆ. ಆ ಮಕ್ಕಳಿಗೆ ಯಾರಾದರೂ ಹೇಳಬೇಕು ಕಿವಿಯಲ್ಲಿ, ಒಂದು ಪರೀಕ್ಷೆ ಫೇಲ್ ಆದರೆ ಜೀವನದಲ್ಲಿ ಫೇಲ್ ಆದದ್ದಲ್ಲ, ಪರೀಕ್ಷೆಗಳು ಬರ್ತವೆ. ಒಂದು ತಮಾಷೆ ಪ್ರಸಂಗ ಹೇಳಿಬಿಡ್ಬೇಕು ನನಗೆ. ಬೀದರ್ಗೆ ಹೋದಾಗ ನಮ್ಮ ಶರಣು ಸಲ್ಗಾರ ಇದ್ದಾರಲ್ಲ, ಅವ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿ ಇಬ್ಬರು ಮಕ್ಕಳು ಮಾತಾಡ್ತಾಯಿದ್ರು. ಹುಡುಗ ಹೇಳಿದರು, ಒಬ್ಬ ಹುಡುಗ ಪಟ್ಟಣದಲ್ಲಿ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ದವನು, ಇನ್ನೊಬ್ಬ ಹುಡುಗ ಸರ್ಕಾರಿ ಶಾಲೆಯಲ್ಲಿ ಓದ ಹುಡುಗ, ಹಳ್ಳಿಯಲ್ಲಿ ಓದ ಹುಡುಗ, ಇಬ್ಬರು ಸ್ನೇಹಿತರು. ಇಬ್ಬರು SSLCಯಲ್ಲಿ ಫೇಲ್ ಆದಿರುತ್ತೆ. ಫೇಲ್ ಆದ ತಕ್ಷಣ ಆ ಹುಡುಗ ಭಾಳ ದುಃಖ ಮಾಡ್ಕೊಂಬಿಟ್ಟ. ಕಾನ್ವೆಂಟ್ಸ್ ಹುಡುಗ, ನಾನು ಒಂದು ಸಬ್ಜೆಕ್ಟ್ ಹೋಗ್ಬಿಟ್ಟಿದೆ, ನಂದು ಅಸಹ್ಯ, ನಂದು ಫೇಲ್ ಆಗಿಬಿಟ್ಟೆ, ಒಂದು ಸಬ್ಜೆಕ್ಟ್ ಹೋಯಿತು ಅಂತ. ಇವನೆಂದರೆ ನಿಂದು ಒಂದೇ ಹೋಗಿದೆ, ನಂದು 5 ಹೋಗಿದ್ದಾವೆ, ತಲೆ ಕೆಡಿಸ್ಕೋತಿ ಅಂತ ಇವನಂದ. ಅಲ್ಲಪ್ಪ, ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ ಕಾನ್ವೆಂಟ್ ಹುಡುಗ ಹೇಳಿದ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದೀನಿ. ಯಾಕೋ ಅಂತ ಕೇಳಿದ. ಇಲ್ಲ, ಫೇಲ್ ಆದರೆ ಮುಖ ತೋರ್ಸೋಕ್ಕಾಗಲ್ಲ ಯಾರಿಗೂ ನನಗೆ, ನಾನು ಆತ್ಮಹತ್ಯೆ ಹೆಂಗೆ ಮಾಡ್ಕೋತೀಯ? ಬೆಟ್ಟದ ಮೇಲೆ ಹಾರ್ಕೊಂಡ್ಬಿಡ್ತೀನಿ, ಬಾ ನಾನು ನಿನ್ನ ಜೊತೆಗೆ ಬರ್ತೀನಿ ಅಲ್ಲಿ ತನಕ. ನಾನು ಹಾರ್ಕೊಳ್ಳಲ್ಲ, ನಿನ್ನ ಜೊತೆಗೆ ಬರ್ತೀನಿ ಎಂದಂತೆ. ಮೇಲೆ ತನಕ ಹೋದ್ರಂತೆ. ನೀನು ಯಾಕೆ ಸಾಯಲ್ವೋ, ನೀನು 5 ಸಬ್ಜೆಕ್ಟ್ ಫೇಲ್ ಆಗಿದೆಯಲ್ಲ ಅಂದ್ರಂತೆ. ಅವ ಹೇಳಿದಂತ ಹುಡುಗ, ನೋಡು ನೀನು ತಪ್ಪು ಮಾಡ್ತಾ ಇದೆಯಾ, ಹಾರ್ಕೊಂಡು ಸತ್ತು ಹೋದೆ ಅಂತ ಇಟ್ಕೋ, ನಾವಲ್ಲಿ ಪುನರ್ಜನ್ಮ ಅಂತಿದೆ, ಮತ್ತೆ ಹುಟ್ಟಿ ಬರ್ತೀಯ, ಮತ್ತೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ 10 ವರ್ಷ ಕೊಡ್ಬೇಕು ಮತ್ತೆ ಪರೀಕ್ಷೆ. ಅವರು ನಾನು ಮುಂದಿನ ಪಬ್ಲಿಕ್ ಎಕ್ಸಾಮ್ ತೊಗೋತೀನಿ, ಪಾಸ್ ಆಗ್ತೀನಿ ಅಂತ ನಾವು. ಇದು ಆತ್ಮವಿಶ್ವಾಸ ಅಂದರೆ. ನೀನು ಮತ್ತೆ ಹುಟ್ಟಿ ಬಂದು 10 ವರ್ಷ ಕಲಿಬೇಕಲ್ಲ, ಮತ್ತೆ ಆಮೇಲೆ ಮತ್ತೆ ಪರೀಕ್ಷೆ ಪಾಸ್ ಆಗೋದು ಫೇಲ್ ಆಗೋದು ವಿಚಾರ. 10 ವರ್ಷ ಯಾಕೆ ವೇಸ್ಟ್ ಮಾಡ್ತೇವೆ? ಒಂದು ಪರೀಕ್ಷೆ 6 ತಿಂಗಳಿಗೆ ಬರುತ್ತೆ. ಈ ಧೈರ್ಯ ಬೇಕಲ್ಲ ಮಕ್ಕಳಿಗೆ, ಆ ಧೈರ್ಯ ಆತ್ಮವಿಶ್ವಾಸ ಕೊಡಿ ಮಕ್ಕಳಿಗೆ. ಎಂದೂ ಚಿಂತೆ ಇಲ್ಲ, ಮಾಡಪ್ಪ ನೀ ಮಾಡ್ತೀಯ ಅಂತ ಹೇಳಬೇಕಾದ್ದು ಅದು. ಎರಡನೇದು ಬಹಳ ಮುಖ್ಯವಾದಂಥ ವಿಷಯ, ತಂದೆ ತಾಯಿ ಬಗ್ಗೆ ಪ್ರೀತಿ. ನಾನು ದಕ್ಷಿಣ ಕನ್ನಡದಲ್ಲಿ ಹೇಳೋದಲ್ಲ, ಸಾಮಾನ್ಯವಾಗಿ ಇದ್ದೇ ಇದೆ, ಇಲ್ಲಿ ನೋಡಿದ್ದೀನಿ. ನಾನು ಬೇರೆ ಕಡೆ ಹೇಳಬೇಕದನ್ನು. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಮ್ಮ ಮುಂದೆ ಇದೆ. HS ಶೆಟ್ಟಿ ಅವರು ಮಾಡಿಲ್ವ, ತಮ್ಮ ತಂದೆ ಹೆಸರಿಗೆ ಮಾಡ್ತಿದ್ದಾರಲ್ಲ, ತಂದೆ ಮಾಡುವಂಥದ್ದು. ತಂದೆ ತಾಯಿ ಬಗ್ಗೆ ಪ್ರೀತಿ ತೋರಿಸೋದು. ದಯವಿಟ್ಟು ಮಕ್ಕಳಿಗೆ ಹೇಳ್ತೀನಿ, ಇಲ್ಲಿದ್ದಾರೆ, ನಿಮ್ಮ ನಡೆಯಿಂದಾಗಿ, ನಿಮ್ಮ ಮಾತಿನಿಂದಾಗಿ ನಿಮ್ಮ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ನೀವು ದೊಡ್ಡವರಾಗಲ್ಲ. ಭಾಳ ಕಾಪಾಡ್ಕೋಬೇಕು ತಾಯಿನ. ತಾಯಿ ಅಂತ ಜೀವ ಮತ್ತೊಂದಿಲ್ಲ. ನಿಮಗೇನಾದರೂ ಒಳ್ಳೆ ಮಾರ್ಕ್ಸ್ ಬಂದರೆ ನಿಮಗಿಂತ 100 ಪಟ್ಟು ಸಂತೋಷ ಪಡೋದು ತಾಯಿ. ನಿಮಗೇನಾದರೂ ನೋವಾದರೆ ನಿಮಗಿಂತ 100 ಪಟ್ಟು ದುಃಖ ಪಡೋದು ತಾಯಿ. ಅಂತ ತಾಯಿ ಕೆಲವು ಸಲ ನಿನಗೇನು ಗೊತ್ತಾಗ ಸುಮ್ಮನಿರಮ್ಮ, ನಿನಗೇನು ಗೊತ್ತು ಸುಮ್ಮನಿರಮ್ಮ ಅನ್ನೋದು ಬೇಡ. ವಿಷಯ ಗೊತ್ತಾಗಲಿಕ್ಕಿಲ್ಲ ಅಮ್ಮನಿಗೆ, ಆದರೆ ನಿಮ್ಮ ಮನಸ್ಸಿನ ನೋವು ಸಂತೋಷ ಅರ್ಥ ಆಗುತ್ತೆ. ಆದ್ದರಿಂದ ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡುವಂಥ 2 ಜೀವ ಪ್ರಪಂಚದಲ್ಲಿ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡದೆ ಪ್ರೀತಿ ಮಾಡುವಂಥ 2 ಜೀವ ಅಂದರೆ ತಾಯಿ ತಂದೆ. ಫಸ್ಟ್ ತಾಯಿ, ಆಮೇಲೆ ತಂದೆ. ಅವ್ರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಕಲಿಸ್ಬೇಕು. ನೀವು ಶಿಕ್ಷಕರ ಮನಸ್ಸಲ್ಲಿ ಬಿತ್ತಿಸ್ಬೇಕು, ಆ ಹುಡುಗರ ಮನಸ್ಸಲ್ಲಿ. ನೋಡು, ಏನೇ ಆದರೂ ಅಡ್ಡಿ ಇಲ್ಲ, ಅಮ್ಮ ಹೇಳ್ದಂಗೆ ಕೇಳಬೇಕು. ಯಾರು ಅಮ್ಮ ಹೇಳ್ದಂಗೆ ಕೇಳ್ತಾ ದೊಡ್ಡವರಾಗ್ತಾ ಇರಬೇಕಾದ್ರೆ ದೇವ್ರನ್ನ ನೋಡೋ ಕಾರಣ ಇಲ್ಲ ಸ್ವಾಮಿ. ನೀವು ತಾಯಿಯನ್ನು ನೋಡಿದ್ರೆ ದೇವ್ರು ನೋಡೋ ಕಾರಣ ಇಲ್ಲ. ನನಗೆ ಎಷ್ಟೋ ಸಲ ಡೌಟ್ ಬರುತ್ತೆ, ದೇವರು ಕೂಡ ತಾಯಿ ಎಷ್ಟು ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ತಾಯಿ ಮಕ್ಕಳಿಗೆ ಕಲಿಸ್ಬೇಕು, ಹೆಜ್ಜೆ ಹೆಜ್ಜೆ ಕಲಿಸ್ಬೇಕು ಶಾಲೆಯಲ್ಲಿ. ಅಮ್ಮನ ಮನಸ್ಸಿಗೆ ನೋವು ಮಾಡಬೇಡ, ಅಪ್ಪನ ಮನಸ್ಸಿಗೆ ನೋವು ಮಾಡಬೇಡ. ಯಾಕಂದರೆ ನಾಳೆ ಇವರಿಗೋಸ್ಕರ ಬದುಕುವಂಥ ಜೀವ ಅದು. ದೊಡ್ಡ ಮೌಲ್ಯ ಅದನ್ನು ಹಾಕಬೇಕು. ತಮ್ಮ ಭಾಷೆಯ ಬಗ್ಗೆ ಪ್ರೀತಿ ಮಕ್ಕಳಿಗೆ ಕಲಿಸಿ. 3ನೇದು, ನನ್ನ ಭಾಷೆ ಬಗ್ಗೆ ಪ್ರೀತಿ. ಅಯ್ಯೋ ನನಗೆ ಇಂಗ್ಲೀಷೇ ಬರೋಲ್ಲ, ಬಿಡಿ ಏನು ತೊಂದರೆ ಆಯಿತು. ನನ್ನ ಸ್ನೇಹಿತ ಇದ್ದಾನೆ ಕನಕಪುರದಲ್ಲಿ, ಗುಂಡಣ್ಣ ಅಂತ, ಗ್ರನೈಟ್ ವ್ಯಾಪಾರ ಮಾಡ್ತಾನೆ. ಕೋಟಿಗಟ್ಟಲೆ ವ್ಯಾಪಾರ ಮಾಡ್ತಾನೆ, ಗ್ರನೈಟ್ ವ್ಯಾಪಾರ. 3 ತಿಂಗಳಿಗೊಮ್ಮೆ ಜಪಾನಿಗೆ ಹೋಗ್ತಾನೆ.
ಅಲ್ಲೆಲ್ಲಿ ಬೇರೆ ಇಂಗ್ಲೆಂಡಿಗೆ ಹೋಗ್ತಾನೆ. ನಾನು ಕೇಳಿದೆ, ಗುಂಡಣ್ಣ ನಿನಗೆ ಇಂಗ್ಲೀಷೇ ಬರಲ್ಲಲ್ಲೋ, ಹೆಂಗೆ ವ್ಯಾಪಾರ ಮಾಡ್ತೇನೆ ಅಂದೆ. ಇಂಗ್ಲೀಷ್ ಆಗಬೇಕು ಅಂದ ಅವನು. ನಂಬರ್ ಸಾಕು ನನ್ನ ನಂಬರ್, 1 ಟನ್ನಿಗೆ ಇಷ್ಟೊಂದು ಬರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಹೋಗ್ತೀನಿ, ಅವ್ರು ಮಾತಾಡೋರು ಇರ್ತಾರೆ, ಇಂಗ್ಲೀಷು ಕನ್ನಡ ಮಾತಾಡೋರು ಇರ್ತಾರೆ. ನಾನೇನು ಮಾತಾಡಲ್ಲ, ಅವ್ರು ಮಾತಾಡ್ತಾರೆ. ನನ್ನ ಅಮೌಂಟ್ ಮ್ಯಾಲೆ ಬಂತೋ ತೊಗೋತೀನಿ, ಇದ್ರೆ ತೊಗೊಳಲ್ಲ, ಅಷ್ಟೇ ಮುಗಿದಾಯ್ತು. ಅವ್ನು ಇಂಗ್ಲೀಷ್ ಆಗಬೇಕು ಅಂತ ಅವನು ನೋಡಿ, ಅವ್ನಿಗೆ ಏನು ಇಂಗ್ಲೀಷ್ ಬರೋದು, ಅವ್ನು ಕೊಟ್ಟೆ ವ್ಯವಹಾರ ಮಾಡ್ತಾನೆ. ನಮಗೆ ಕೇಳಿರ್ಬೇಕು, ಇಂಗ್ಲೀಷೇ ಬರೋಲ್ಲ, ಏನೂ ಚಿಂತೆ ಮಾಡಬೇಡಿ. ಎಂಥ ಭಾಷೆನಾದರೂ 3 ತಿಂಗಳಲ್ಲಿ ಕಲಿಬೋದು, ಚೆನ್ನಾಗಿ ಕಲಿಬೋದು. ಅದರಿಂದ ಕೀಳರ ಮೇಲೆ ಯಾವತ್ತೂ ಬೇಡ. ನಿಮ್ಮ ಭಾಷೆ ಬಗ್ಗೆ ಕೂಡ ನನ್ನ ಭಾಷೆ ಒಳ್ಳೆಯದಲ್ಲ ಅಂತ ಬರೋದು ಬೇಡ. ನಿಮ್ಮ ಭಾಷೆ ತುಂಬ ಚೆನ್ನಾಗಿದೆ, ಭಾಷೆ ಬೆಳೆಸ್ಕೊಳ್ಳಿ. ಅದೇ ನಿಮ್ಮ ಕೈ ಹಿಡಿಯೋದು. ಕೊನೆಯದೊಂದು ನಮ್ಮ ದೇಶ ಪ್ರೇಮ. ನಮ್ಮ ದೇಶ ಪ್ರೇಮ ಮಾತ್ರ ಮಕ್ಕಳಿಗೆ ಕಲಿಸ್ಬೇಕಪ್ಪ. ನನಗೆ ಭಾಳ ಹಗ್ಗಟ್ಟಾಗುತ್ತೆ. ಎಷ್ಟೋ ಸಲ ಹೋದಾಗ, ಬೇರೆ ದೇಶಕ್ಕೆ ಹೋದಾಗ ನಾವು ಗಟ್ಟಿಯಾಗಿ ಹೇಳಬೇಕು, ನಾವು ಇಂಡಿಯನ್ಸ್, ನಾವು ಭಾರತೀಯರು ಅಂತ ಹೇಳಬೇಕು. ನಮ್ಮ ಭಾರತದ ಸುಂದರವಾದ ದೇಶ ಪ್ರಪಂಚದಲ್ಲಿ ಎಲ್ಲೂ, ನಾನು ಭಾಳ ಸುತ್ತಿದ್ದೀನಿ, ಜಗತ್ತನ್ನು ಭಾಳ ಸುತ್ತಿದ್ದೀನಿ. ಆದರೆ ಭಾರತದಂಥ ಸುಂದರ ಪ್ರದೇಶ ಎಲ್ಲೂ ಸಿಗಲಿಲ್ಲ. ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಅಂತಲ್ಲ, ಎಷ್ಟು ಚಂದದ ದೇಶ ರೀ. ನಾನು ಬೆಳಗ್ಗೆ ಬರಬೇಕಾದ್ರೆ ವಿಶ್ವನಾಥ್ ಅವ್ರು ಹೇಳ್ತಾ ಇದ್ದೆ ಫ್ಲೈಟಲ್ಲಿ, ನೀವು ಅಮೇರಿಕಾದಲ್ಲಿ ಬೆಳಗ್ಗೆ ವಾಕಿಂಗ್ ಹೋದರೆ ದಿನಕ್ಕೆ 100 ಜನ ಇದ್ರೆ ಬಂದು 100 ಜನ ಅಂತಾರೆ ಹಾಯ್ ಗುಡ್ ಮಾರ್ನಿಂಗ್, ಹಾಯ್ ಗುಡ್ ಮಾರ್ನಿಂಗ್ ಅಂತಾರೆ. ಒಬ್ಬರು ಮನೆ ಕರೆದು ಒಂದು ಕಪ್ ಚಹಾ ಕೊಡಲ್ಲ. ನಮ್ಮ ಭಾರತದಲ್ಲಿ ಹಾಗಲ್ಲ. ಬಸ್ಸಲ್ಲಿ ಪ್ರಯಾಣ ಮಾಡಿ, ಟ್ರೈನಲ್ಲಿ ಪ್ರಯಾಣ ಮಾಡಿ 4 ತಾಸು ಮಾಡಿದರೆ 3 ಜನ ಪರ್ಮನೆಂಟ್ ಫ್ರೆಂಡ್ಸು. ನಮ್ಮ ಮನೇಲಿ ಬಂದಿದ್ಬಿಡಿ, ನೀವು ಅಲ್ಲೇ ಹೋಗ್ತೀರಿ, ಇಲ್ಲೇ ಬನ್ನಿ ನಮ್ಮ ಮನೆಗೆ. ಈ ಅಂತಃಕರಣ ಪ್ರೀತಿ ನಮ್ಮ ದೇಶ ಬಿಟ್ಟರೆ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅರ್ನ್ಸ್ಟ್ ಆ್ಯಂಡ್ ಯಂಗ್ ಅಂತ ಒಂದು ಕಂಪನಿ ಇದೆ, ಭಾಳ ದೊಡ್ಡ ಕಂಪನಿ, ಅಕೌಂಟಿಂಗ್ ಕಂಪನಿ ಅದು. ಅದು ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ನಾನು ಬೇಕಾದವ್ರು ಶಾರದಾ ಚರು ಅಂತ ನ್ಯೂಯಾರ್ಕಲ್ಲಿ ಇರ್ತಾರೆ. ನಾನು ಪ್ರತಿ ವರ್ಷ ಹೋದಾಗ 1 ವಾರ ಅವ್ರ ಜೊತೆಗಿರ್ತೀನಿ. ಆಕೆ ನಮ್ಮ ಸಂಸ್ಥೆ ಕರ್ಕೊಬಂದಿದ್ದೆ ಬೆಂಗಳೂರಿಗೆ. ಬಂದ ನಮ್ಮ ಹೆಣ್ಮಕ್ಳು ಏನು ಮಾಡಿದರು, ಆಕೆ ಹೆಣ್ಮಗಳಿಗೆ ಅಂಥೇಳಿ ಕುಂಕುಮ ಹಚ್ಚಿ ಆರತಿ ಮಾಡಿ ಕರ್ಕೊಂಡ್ರು ಆಫೀಸ್ ಒಳಗೆ. ನಮ್ಮ ಭಾರತ ಸಂಪ್ರದಾಯ ಅದು. ಆಕೆ ಕಣ್ಣಲ್ಲಿ ನೀರಿತ್ತು. ಸ್ಟೇಜ್ನಲ್ಲಿ ಹೋದರು, ಐ ಆಮ್ ಸಾರಿ, ಐ ಆಮ್ ಕ್ರೈಯಿಂಗ್, ಐ ಡೋಂಟ್ ನೋ ವೈ ಐ ಆಮ್ ಕ್ರೈಯಿಂಗ್ ಅಂದು. ಆಕೆ ಹೇಳಿದ್ದು, ಇಂಥ ಅಂತಃಕರಣ ಎಲ್ಲೂ ಕಾಣಲಿಲ್ಲ ನಾನು. ಯಾವುದೋ ಹುಡುಗಿ ನಾನು ಬಂದಿದ್ದೇನೆ ಬೇರೆ ದೇಶದಿಂದ, ನನ್ನನ್ನು ಕುಂಕುಮ ಹಚ್ಚಿ ಆರತಿ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರಲ್ಲ, ಇದಂಥ ಪ್ರೀತಿ ಎಲ್ಲಿ ತೋರಿಸ್ತಾರೆ ನಮಗೆಲ್ಲಾದರೂ? ಈ ಭಾರತ ದೇಶದಲ್ಲಿ ಇರೋದು ಸಂಬಂಧಗಳ ಮುಖ್ಯ. ದಯವಿಟ್ಟು ಮಕ್ಕಳೇ, ಸ್ನೇಹಿತರೆ, ದಯವಿಟ್ಟು ಸಂಬಂಧಗಳ ಬಗ್ಗೆ ಹೇಳಿಕೊಡಿ ಮಕ್ಕಳಿಗೆ. ನಾನು ಭಾರತೀಯ ಅಂತ ಇಟ್ಕೊಳ್ಳಿ ಮುಖ್ಯ. ನಾನು ಮೊದಲು ಭಾರತದವನು, ಆಮೇಲೆ ಬೇರೆ ಪ್ರಾಂತ್ಯಕ್ಕೆ ಸೇರಿದವನು. ನಾನು ಕನ್ನಡದ ಬಗ್ಗೆ ತುಂಬ ಪ್ರೀತಿ ಇದೆ. ನನ್ನ ಕನ್ನಡದ ಪ್ರೀತಿ ಮತ್ತೊಂದು ಭಾಷೆಯ ವಿರುದ್ಧವಾಗಬಾರ್ದು. ಎಲ್ಲ ಭಾಷೆಗಳನ್ನು ಪ್ರೀತಿ ಮಾಡ್ತೇನೆ. ನನ್ನ ತಾಯಿ ನಾನು ಪ್ರೀತಿ ಮಾಡ್ತೇನೆ, ಮತ್ತೊಬ್ಬ ತಾಯಿನ ದ್ವೇಷ ಮಾಡಬೇಕು ಅಂತ ಇಲ್ಲ. ಆದ್ದರಿಂದ ನಮ್ಮ ಮಕ್ಕಳಿಗೆ ದೇಶದ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಹಾಕ್ಕೊಡ್ಬೇಕು. ಇನ್ನು ಜಾಸ್ತಿ ಮಾತಾಡೋಲ್ಲ, ಅದರದ್ದು ಸಭಾ ಕಾರ್ಯಕ್ರಮ. ಆದ್ದರಿಂದ ನಮ್ಮ ಮಕ್ಕಳನ್ನು ಹೆಂಗೆ ತಯಾರು ಮಾಡಬೇಕು ಅಂದರೆ, ಒಂದು ಕೆಲಸ ಹೇಳಿದ್ರೆ 10 ಕೆಲಸ ಮಾಡ್ಕೊಂಬರಂಗೆ ಕಲಿಸ್ಬೇಕು. ನಾವು ಪಟ್ಟಣದಲ್ಲಿ ಮಕ್ಕಳನ್ನು ತುಂಬ ಕೆಡಿಸ್ಬಿಟ್ಟಿದ್ದೀವಿ. ಅವರಿಗೆ ಎಲ್ಲ ನಾವೇ ಮಾಡೋದು. ಮಕ್ಕಳಿಗೆ ಶೂ ಲೇಸ್ ಕೂಡ ನಾವೇ ಕಟ್ಟೋದು, ಬ್ಯಾಗ್ ನೋಡ್ತಿರ್ಬೇಕು. ಪಟ್ಟಣದಲ್ಲಿ ಬೆಂಗಳೂರಲ್ಲಂತೂ ನಾನು ನೋಡ್ತೀನಿ, ನರ್ಸರಿ ಕ್ಲಾಸಿಗೆ ಮಕ್ಕಳು ಹೋಗ್ತಿದ್ರೆ ಆ ಹುಡುಗಿ ಮುಂದೆ ರಾಜ ರಾಣಿ ಹೋದಂಗೆ ಹೋಗ್ತಿರ್ತಾರೆ, ಕೈ ಬೀಸ್ಕೊಂಡು. ಹಿಂದೆ ಅಮ್ಮ ಬ್ಯಾಗು, ವಾಟರ್ ಬಾಟ್ಲು, ಟಿಫಿನ್ಗೆ ಎತ್ಕೊಂಡು ಓಡ್ತಿರೋದು. ಯಾಕೆ? ಕೊಡಿ, ಒಂದು ಸ್ವಲ್ಪ ಹೊತ್ಕೊಳ್ಳಿ, ಅವನು ತೊಂದರೆ ಇಲ್ಲ, ಅಭ್ಯಾಸ ಆಗಲಿ ಅವನಿಗೆ. ಎಲ್ಲವೂ ನಾವೇ ಬಿಡು, ನಾ ಮಾಡ್ತೀನಿ ಬಿಡು. ಬೆಳೆಸೋದೇ ಇಲ್ಲ ಅವರಿಗೆ. ಒಂದು ಕೆಲಸ ಇದ್ದರೆ ಅಷ್ಟೇ ಮಾಡ್ಕೊಂಬರ್ತಾರೆ. ಅವ್ರು ನೆನಪಾದದ್ದು, ನಾನೇ ಒಂದು ಕತೆ ಬರೆದಿದ್ದೆ, ಅದು ಹೇಳಿ ನಿಲ್ಲಿಸ್ತೀನಿ. ಗುಂಡಣ್ಣ ಕಿಟ್ಟಣ್ಣ ಅಂತ ಇಬ್ಬರಿದ್ರು. ಇಬ್ಬರು ಕ್ಲಾಸ್ಮೇಟ್ಸ್, ಒಂದೇ ಶಾಲೆಯಲ್ಲಿ ಒಂದೇ ಬೆಂಚ್ ಮೇಲೆ ಕೂತವರು. ಶಾಲೆ ಮಾಡಿದರು, ಕಾಲೇಜಿಗೆ ಒಂದೇ ಕಾಲೇಜಿಗೆ ಹೋದರು, ಒಂದೇ ಬೆಂಚ್ ಮೇಲೆ. ಅಲ್ಲೂ ಡಿಗ್ರಿ ಒಂದೇ ಸಲ ಪಾಸ್ ಮಾಡಿದರು. ಇಬ್ರಿಗೂ ಅಷ್ಟೇ ಮಾರ್ಕ್ಸ್ ಬಂತು. ಒಂದು ಕಂಪ್ನಿ ಸೇರಿಕೊಂಡ್ರು. ದೊಡ್ಡ ಹಣ್ಣು ಮಾರುವಂಥ ದೊಡ್ಡ ಅಂಗಡಿ ಅದು, ದೊಡ್ಡ ಶಾಪಿಂಗ್ ಮಾಲ್, ಹಣ್ಣು ಮಾರುವಂಥದ್ದು ಬರೀ. ಗುಂಡಣ್ಣ ಸೇರಿಕೊಂಡ, ಕಿಟ್ಟಣ್ಣ ಸೇಮ್ ಡೇ ಸೇರಿಕೊಂಡ. 1 ವರ್ಷಕ್ಕೆ ಕಿಟ್ಟಣ್ಣಗೆ ಪ್ರಮೋಷನ್ ಆಯಿತು, ಗುಂಡಣ್ಣಗೇನು ಪ್ರಮೋಷನ್ ಬರಲಿಲ್ಲ. ಇನ್ನೊಂದು ಪ್ರಮೋಷನ್ ಆಯಿತು ಗುಂಡಣ್ಣಗೆ 2ನೇ ವರ್ಷ. 3ನೇ ವರ್ಷ 3ನೇ ಪ್ರಮೋಷನ್ ಕಿಟ್ಟಣ್ಣನಿಗೆ. ಎಲ್ಲಿ ಬಂದುಬಿಡ್ತು ಅಂದರೆ, ಗುಂಡಣ್ಣ ಕಿಟ್ಟಣ್ಣ ರಿಪೋರ್ಟ್ ಮಾಡ್ಕೊಳ್ಳೋಂಗೆ ಆಗ್ಬಿಡ್ತು. ಮನಸ್ಸು ಚುಚ್ಚಿಬಿಡ್ತು. ಇಬ್ಬರು ಒಂದೇ ಸಲ ಸೇರಿಕೊಂಡವರು, ನನ್ನ ಬಾಸ್ ಆಗಿಬಿಟ್ಟ ಇವನು, ಕೇಳಿಬಿಡ್ತೀನಿ ಯಜಮಾನ್ರಿಗೆ ಅಂತ ಹೋದ. ಯಜಮಾನ್ರೇ, ಅನ್ಯಾಯ ಮಾಡ್ತಿದ್ದೀರಿ, ನಾವಿಬ್ಬರು ಒಂದೇ ಥರ ಕಲ್ತವ್ರು, ಒಂದೇ ಮಾರ್ಕ್ಸ್ ತೊಗೊಂಡವ್ರು, ಒಂದೇ ಸಲ ಸೇರಿಕೊಂಡವರು, ಅವನಿಗೆ 3 ಪ್ರಮೋಷನ್ ಕೊಟ್ಟು ನನ್ನ ಮೇಲೆ ಬಾಸ್ ಮಾಡಿದಿರಿ, ನನಗೆ ಯಾಕೆ ಕೊಟ್ಟಿಲ್ಲ, ಅನ್ಯಾಯ ಅಲ್ವಾ ಇದು ಅಂತ ಅವ್ರು ಕೇಳ್ಕೊಂಡ್ರಂತ. 1 ನಿಮಿಷ ಇರೋಕ್ಕೆ ಗುಂಡಣ್ಣ, ಒಂದು ಕೆಲಸ ಮಾಡು, ನಮಗೆ ಬೇಸಿಗೆ ಬರ್ತಾ ಇದೆ ಸ್ವಲ್ಪ ದಿವಸಕ್ಕೆ, ಈ ಕಲ್ಲಂಗಡಿ ಹಣ್ಣು ಬರ್ತಾವಲ್ಲ ಮಾರ್ಕೆಟಲ್ಲಿ, ಕಲ್ಲಂಗಡಿ ಹಣ್ಣು ಬಂದಿದೆ ನೋಡ್ಕೊಂಬ ಅಂದರು. ನಾನು ಕೇಳೋದು ಪ್ರಮೋಷನು, ಇವ್ರು ಕಲ್ಲಂಗಡಿ ಹಣ್ಣು ಹೇಳ್ತಾರಲ್ಲ, ನೀ ಕೇಳ್ಕೊಂಬಾರಯ್ಯ, ಆಮೇಲೆ ನೀವು ಪ್ರಮೋಷನ್ ಮಾತಾಡೋಣ. ಗುಂಡಣ್ಣ ಹೋದ, ಬಂದು ಅರ್ಧ ಗಂಟೆಗೆ, ಸರ್ ಕಲ್ಲಂಗಡಿ ಹಣ್ಣು ಜಾಸ್ತಿ ಇಲ್ಲ, ಒಂದು ಅಂಗಡಿಯಲ್ಲಿ ಇದೆ, ಎಷ್ಟಿದೆ ಅದನ್ನು ಕೇಳಿಲ್ಲ ಸರ್, ನಾನು ಕೇಳ್ಕೊಂಬ. ಹೋದ, ಸರ್ ಒಂದು 30 ಕಿಲೋ ಅದೇ ಅಂತಾರೆ ಅವ್ರ ಕಡೆ. ಸರ್ ರೇಟ್ ಏನಂತೆ? ರೇಟು ಕೇಳಿಲ್ಲ ಸರ್. ಮತ್ತೆ ಹೋದ, ರೇಟ್ ಕೇಳ್ಕೊಂಬರ್ತೀನಿ ಅಂತ.
ಅಲ್ಲೋ ಅವರು 150 kg ಬೇಕು ಅಂತ ತರಿಸ್ಕೊಡ್ತಾರ ಅಂತವರು, ಅದನ್ನು ಕೇಳಲಿಲ್ಲ ಸರ್. ಮತ್ತೆ ಹೋದ. ಆಗ ಕಿಟ್ಟಣ್ಣನ ಕರೆದ್ರಂತೆ ಅವ್ರು ಬಾಸ್. ಕಿಟ್ಟಣ್ಣ, ಕಲ್ಲಂಗಡಿ ಹಣ್ಣು ಬಂದು ನೋಡ್ಕೊಂಬ ಮಾರ್ಕೆಟಲ್ಲಿ, ಬೇಸಿಗೆ ಬರ್ತಾ ಇದೆ ತಂದು ಸ್ಟೋರ್ ಮಾಡ್ಬೇಕು ನಾವು ಅಂದ್ರೆ. ನನಗೊಂದು 3-4 ತಾಸು ಟೈಮ್ ಬೇಕು ಸರ್ ಅಂದ. ಹೋಗ್ಬಾ. 4 ತಾಸಿಗೆ ಬಂದ ಕಿಟ್ಟಣ್ಣ. ಹೇಳ್ದ, ಸರ್ ಮಾರ್ಕೆಟಲ್ಲಿ 2 ಅಂಗಡಿಯಲ್ಲಿ ಇರೋದು 30 ರೂಪಾಯಿ 30 kg ಇದೆ ಅಂತ, ಜಾಸ್ತಿ ಇಲ್ಲ. 20 ರೂಪಾಯಿ kg ಹೇಳ್ತಾನೆ ಸರ್ ಅವನು, ಭಾಳ ಜಾಸ್ತಿ ಆಯಿತು. ನಾನೇನು ಮಾಡಿದೆ, ಹೋಲ್ಸೇಲ್ ಕಡೆ ಹೋದೆ. ಅವ್ರು ಹೇಳಿದ್ರು 15 ರೂಪಾಯಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಾನು ಎಲ್ಲಿದ್ದು ಬರ್ತದೆ ಹೋಲ್ಸೇಲ್ಗೆ ಅಂತ ಕೇಳಿದೆ. ಮಹಾರಾಷ್ಟ್ರದಲ್ಲಿ ಕೋಲಾಪುರ ಹತ್ರ ಕನೇರಿ ಅಂತಿದೆ, ಅಲ್ಲಿದ್ದು ಬರ್ತದೆ ಅಂತ ಅವ್ರಿಗೆ ಫೋನ್ ಮಾಡಿದೆ ಸರ್ ನಾನು. ಅವ್ರು ಹೇಳಿದ್ರು 12 ರೂಪಾಯಿಗೆ ತಂದು ಕೊಡ್ತೀನಿ ನಿಮ್ಮ ಅಂಗಡಿಗೆ ಅಂತ ಹೇಳಿದರು. ಬೇಕಾದಷ್ಟು ಟ್ರಕ್ ಗಟ್ಟಲೆ ಕೊಡ್ತಾರಂತೆ. ನಾನು ಬೆಳೆಗಾರರ ಸಂಘ ಇದೆ, ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ನೀವು ಯಾಕೆ ಚಿಂತೆ ಮಾಡ್ತೀರಿ, 9 ರೂಪಾಯಿಗೆ ನಿಮ್ಮ ಅಂಗಡಿ ತಂದು ಹಾಕಿ ಹೋಗ್ತೀವಿ ಅಂತಂದರು ಸರ್. ತೊಗೋಬೋದು ಸರ್ ಅವ್ರ ಕಡೆಯಿಂದ, ಅವ್ರು ಬೇಕಂದ್ರೆ ನಿಮ್ಗೆ ಟನ್ ಗಟ್ಟಲೆ ಕೊಡ್ತಾರೆ, ಬೇಕಾದಷ್ಟು ಕೊಡ್ತಾರೆ ಅಂದರು. ಗುಂಡಣ್ಣ ಅಲ್ಲೇ ಕೂತಿದ್ದ. ಗುಂಡಣ್ಣ ಎದ್ದ, ಸ್ವಾಮಿ ಅವನ ಪ್ರಮೋಷನ್ ಕೊಟ್ಟದ್ದು ಸರಿ ಆಯ್ತು ಬಿಡಿ. ನಮ್ಮ ಆಂಜನೇಯನ ಮಾದರಿ ಇರಬೇಕು ನಮಗೆ. ನಮ್ಮ ಆಂಜನೇಯ ಅವ್ನಿಗೊಂದು ಕೆಲಸ ಕೊಟ್ಟಿದ್ರು, ಸೀತೆ ಇದ್ದಾಳೆ ನೋಡ್ಕೊಂಬಾರಪ್ಪ ಹೋಗಿ ಅಂತ. ಅಷ್ಟೇ ಕೆಲಸ ಅವನಿಗೆ. ಹೋಗಿ ಬರಬಾರ್ದ ಮರಿ. ಹೋದ, ಸೀತೆ ನೋಡ್ದ, ಮಾತಾಡ್ದ. ಭಾಳ ಬಿಸ್ನೆಸ್ ಅವನು ಪಕ್ಕ. ಪ್ರೂಫ್ ಬೇಕಲ್ಲ, ಚೂಡಾಮಣಿ ತೊಗೊಂಡ. ಆಮೇಲೆ ಅಷ್ಟಕ್ಕೆ ಬಿಡಲಿಲ್ಲ, ಅಶೋಕವನ ಎಲ್ಲ ಹಾಳು ಮಾಡಿದ. ಸೈನಿಕರು ಬಂದ ಹೊಡೆದು ಹಾಕಿದ. ಅವ್ರು ದೊಡ್ಡ ದೊಡ್ಡ ನಾಯಕರು ಬಂದು ಸೇನಾಪತಿಗಳು ಹೊಡೆದು ಹಾಕಿದ. ಗದ್ದಲ ಮಾಡಿಬಿಟ್ಟ ಊರು ತುಂಬ. ಎಲ್ಲಿವರೆಗೆ ಗದ್ದಲ ಆಯಿತು ಅಂದರೆ ರಾವಣ ಕರೆಸ್ಕೊಂಡು, ಬೇಕಾಗಿತ್ತು ಅದು ಬೇಕಾಗಿತ್ತು ಇವನಿಗೆ, ರಾವಣ ನೋಡಬೇಕಾಗಿತ್ತು. ಹೋಗಿ ರಾವಣನ ಮುಂದೆ ಕೂತ್ಕೊಂಡ. ನೀ ಯಾರು ಅಂತ ಕೇಳಿದೆ ರಾವಣ. ನಾನು ಶ್ರೀರಾಮಚಂದ್ರನ ದಾಸ. ನಾನು ಎಷ್ಟು ಅಶಕ್ತ ದಾಸ ಅಂದರೆ ನಮ್ಮ ಇಡೀ ಸೈನ್ಯದಲ್ಲಿ ನನ್ನಂಥ ಅಶಕ್ತರು ಇನ್ಯಾರೂ ಇಲ್ಲ. ಯಾಕೆ ಹೇಳ್ದೆ ಗೊತ್ತಾ, ನಾನೇ ಹೆಂಗಿರ್ಬೇಕಾದ್ರೆ ಉಳಿದವ್ರು ಹೆಂಗಿರಬೇಕು ಅಂತ ಹೆದರಿಕೆ ಹಾಕಬೇಕು ಅವ್ನ ಮನಸ್ಸಲ್ಲಿ. ಹೆದರಿಕೆ ಹುಟ್ಟಿಸ್ಬಿಟ್ಟ ರಾವಣನಿಗೆ ಅವನು. ಈ ಕೋತಿನೇ ಹೆಂಗಿರ್ಬೇಕಾದ್ರೆ ರಾಮ ಹೆಂಗಿರಬೇಕು. ಅವನ ಬಾಲಕ್ಕೆ ಬೆಂಕಿ ಹೆಚ್ಚು ಅಂದ. ನೋಡಿ, ಸೀಮೆ ಎಣ್ಣೆನೂ ಅವ್ರದೇ, ಬಟ್ಟೆನೂ ಅವ್ರದೇ, ಹಚ್ಕೊಂಡು ಊರೆಲ್ಲ ಸುಟ್ಟು ಬಂದ, ಹೆದರಿಸಿ ಬಂದ. ಒಂದು ಹೆದರಿಕೆ ಹುಟ್ಟಿಸಿ ಬಂದ. ಒಂದು ಕೆಲಸ ಹೇಳಿದ್ರೆ 10 ಕೆಲಸ ಮಾಡ್ಕೊಂಬಂದಲ್ಲ. ಅದಕ್ಕೆ ನಮ್ಮ ಗುಂಡಪ್ಪನವ್ರು ಭಾಳ ಚಂದ ಹೇಳೋರು. ಆಂಜನೇಯ ಎಂಥ ಒಳ್ಳೆ ದಾಸ ಆದ, ಸೇವಕ ಆದ ಅಂದರೆ ಒಂದು ಮಾತು ಬರ್ತದೆ. ಲಕ್ಷ್ಮಣನಿಗೆ ಬಾಣ ಬಿದ್ದು ಬಿಡಿದಾಗ ಲಕ್ಷ್ಮಣ ಎಚ್ಚರ ತಪ್ಪಿ ಬೀಳ್ತಾನೆ. ಲಕ್ಷ್ಮಣ ಸತ್ತೋದ ಅಂದ್ಕೊಂಡ. ಸುಷೇಣ ಹೇಳ್ತಾನೆ ಸತ್ತಿಲ್ಲ, ಸಂಜೀವನಿ ತಂದರೆ ಬದುಕ್ತಾನೆ. ಸಂಜೀವನಿ ತರಬೇಕಾದ್ರೆ ಆಂಜನೇಯನ ಬೇಕಲ್ಲ, ಹೊರಟಿದ್ದ. ಇದು ವಾಲ್ಮೀಕಿ ಮಾತು. ಗುಂಡಪ್ಪನವ್ರು ಹೇಳೋದನ್ನು ಕೇಳಿದ್ದೆ ನಾನು ಮುಂದೆ. DVG ಹೇಳೋರು ನಮ್ಮ ಕೇಳಿದ ಪಾಠ. ಕಣ್ಣಲ್ಲಿ ನೀರು ಸುರಿತಿದ್ದು. ಅಷ್ಟು ತನ್ಮಯತೆಯಿಂದ ರಾಮಾಯಣ ಪಾಠ ಮಾಡಿದವ್ರು ನಾನು ಕೇಳಿಲ್ಲ ಇದುವರೆಗೂ. ಆ ಮಾತು ಬರ್ತದೆ, ವಾಲ್ಮೀಕಿ ಮಾತಿದು. ಅಷ್ಟು ವರ್ಷ ಹಿಂದೆ ಕಲ್ತಿದ್ದು ಇನ್ನೂ ನೆನಪಿದ್ದೆ ನೋಡಿ ನನಗೆ. ರಾಮ ಎದುರಿಗೆ ಬರ್ತಾನೆ, ಆಂಜನೇಯ ಹೊರಟಾಗ, ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಚಾತುರ್ನೇಮೇವ ಭರ್ತೃಣಾಂ ಅಸ್ಮಾಕಂ ಪಂಚಮೋ ಭವಾನ್. ಮಾತು ಎಂಥದ್ದು ನೋಡಿ. ಯಜಮಾನ ರಾಮ, ದಾಸ ಆಂಜನೇಯ ಒಪ್ಕೊಂಡ್ಬಿಟ್ಟಿದ್ದಾನೆ. ರಾಮದಾಸ ನಾನು ಸೇವಕ ಅಂತ ಒಪ್ಕೊಂಡಿದ್ದಾನೆ. ಅವನು ಹೇಳುವಂಥ ಮಾತು, ಗಚ್ಚ ಶೀಘ್ರಂ ಮಹಾಬಾಹೋ, ಸ್ವಲ್ಪ ಬೇಗ ಹೋಗಪ್ಪ ಮಹಾಬಾಹು. ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನ್ನ ತಮ್ಮನ ಪ್ರಾಣ ಭಿಕ್ಷೆಯನ್ನು ಕೊಡು ಅಂತ ಕೇಳ್ತಾನೆ ಯಜಮಾನ. ಅದು 3ನೇ ಮಾತು ಇನ್ನೂ ದೊಡ್ಡದು. ಚಾತುರ್ನೇಮೇವ ಭರ್ತೃಣಾಂ, ಇದುವರೆಗೂ ನಾವು 4 ಜನ ಅಣ್ತಮ್ಮಂದರು ಅಂದ್ಕೊಂಡಿದ್ವಪ್ಪ. ಅಸ್ಮಾಕಂ ಪಂಚಮೋ ಭವಾನ್, ಇನ್ಮೇಲೆ ನೀವು 5ನೇದವನಪ್ಪ, ನನಗೆ ತಮ್ಮ ಆಗಿಬಿಟ್ಟೆ ಅಂತ. ಇಂಥ ನಾಯಕ ಇದ್ದರೆ, ಇಂಥ ಯಜಮಾನ ಇದ್ದರೆ ಯಾರು ದಾಸ ಆಗೋಲ್ಲ ಸ್ವಾಮಿ. ಆ ದಾಸ ಹೇಗಿದ್ದ ಅಂತ ನಮ್ಮ ಗುಂಡಪ್ಪನವ್ರು ಹೇಳೋರು. ಈಗ ಭಾರತದ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಆಂಜನೇಯನ ದೇವಸ್ಥಾನ ಇದ್ದಾವೆ. ತಾನೆ, ಆಂಜನೇಯನ ದೇವಸ್ಥಾನ ಪ್ರತಿ ಹಳ್ಳಿಯಲ್ಲಿದ್ದಾವೆ. ಅಲ್ಲಿ ಈಗ ಆಂಜನೇಯನ ದೇವಸ್ಥಾನದಲ್ಲಿ ರಾಮದೇವರ ವಿಗ್ರಹ ಇಲ್ಲ. ಆದರೆ ರಾಮದೇವರ ಗುಡಿಯಲ್ಲಿ ಆಂಜನೇಯನ ವಿಗ್ರಹ ಇರಲೇಬೇಕು. ಅದು ಹೇಗಿದೆ ನೋಡಿ. ಯಜಮಾನಕ್ಕಿಂತ ಪಾಪ್ಯುಲರ್ ಆಗಿಬಿಟ್ಟ ಆಂಜನೇಯ. ಅಂದರೆ ದಾಸ್ಯ ಮಾಡಿದರೂ ಕೂಡ ದೊಡ್ಡವರಾಗೋಕ್ಕೆ ಸಾಧ್ಯ ಇದೆ ಅಂತ ಕಣ್ಮುಂದೆ ಹಾಕಿಕೊಟ್ಟವನು ಆಂಜನೇಯ. ದಯವಿಟ್ಟು ಮಕ್ಕಳಿಗೆ ಕಲಿಸಿ, ಸೇವೆ ಮಾಡೋದ್ರಲ್ಲಿ ಅಪಮಾನ ಇಲ್ಲ. ಎಷ್ಟು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಸೇವೆ ಮಾಡ್ತೀರೋ ಅಷ್ಟು ದೊಡ್ಡವರಾಗ್ತೀರಿ, ಅಷ್ಟು ಜನಪ್ರಿಯರಾಗ್ತೀರಿ, ಮೆಚ್ಚುಗೆ ಬರ್ತದೆ. ಕೊನೆ ಮಾತನ್ನು ಹೇಳಿದ್ನಲ್ಲ ಆಗಲೇ ನಾನು, ಕೊಟ್ಟವರು ದೊಡ್ಡವರಾದರೂ ಪಡ್ಕೊಂಡವರು ಸಣ್ಣವರಾಗ್ತಾರೆ ಅಂತ. ನಾನು ಯಾವಾಗ ಹೇಳೋದು, ಜೇನು ಹುಳ ನೊಣ. ಜೇನು ಹುಳ ಕೊಡತ್ತೆ, ನೊಣ ಬರೀ ಪಡ್ಕೊಳ್ಳುತ್ತೆ. ನೊಣ ಎಂದೂ ಕೊಡಲ್ಲ, ಓಡಿಸ್ಬಿಡ್ತೀವಿ ನಾವು ಹತ್ರ ಬಂದರೆ ಅದನ್ನು. ದಯವಿಟ್ಟು ಗಮನಿಸಿ. ಒಂದು ಸಲ ಜೇನು ಹುಳ ದೊಡ್ಡ ಗೂಡು ಕಟ್ಟಿತ್ತು, ತುಂಬಿತ್ತು ಜೇನುತುಪ್ಪ. ಮನುಷ್ಯ ಬಂದು ಕಿತ್ಕೊಂಡೋದ. ಅಲ್ಲಿ ಮೊಲ ಕೂತಿತ್ತು. ಕೇಳ್ತು, ಅಕ್ಕ ನೀನು ಬೇಜಾರಾಗಲ್ವಾ, ಇಷ್ಟು ಕಷ್ಟಪಟ್ಟು ಜೇನು ಕೂಡಿಸಿಟ್ಟಿದ್ಯಾ, ಆ ಮನುಷ್ಯ ತೊಗೊಂಡು ಹೋಗ್ತಾನಲ್ಲ ನೀಚ, ನಿನ್ನ ದುಃಖ ಆಗಲ್ವಾ ಅಂತ. ಜೇನು ಹುಳ ಹೇಳ್ತಂತೆ, ಒಂದು ಕ್ಷಣ ದುಃಖ ಆಯಿತು, ಕಷ್ಟಪಟ್ಟದ್ದು ಹೋಯ್ತಲ್ಲ ಅಂತ ಅನ್ನಿಸ್ತು. ಆದರೆ ಏನು ಬೇಜಾರಿಲ್ಲ ಬಿಡು, ಮತ್ತೆ ಮಾಡ್ತೀನಿ ನಾನು. ಯಾಕಂದರೆ ಮನುಷ್ಯ
ನಾನು ಮಾಡಿದಂಥ ಜೇನುತುಪ್ಪವನ್ನು ತೊಗೊಂಡು ಹೋಗುವುದೇ ಹೊರತಾಗಿ ಜೇನುತುಪ್ಪ ಮಾಡೋ ಕಲೆ ಅವನಿಗೆ ಎಂದೂ ಬರಲ್ಲ. ಅವನಿಗೆ ಜೇನುತುಪ್ಪ ಮಾಡೋ ಕಲೆ ಬರಲ್ಲ. ನಮ್ಮ ಮಕ್ಕಳಿಗೆ ಹೇಳಬೇಕಾದ್ದು, ಅಕಸ್ಮಾತ್ ಯಾವುದೋ ಕಾರಣಕ್ಕೆ ನಿಮಗೆ ಅನ್ಯಾಯ ಆದರೆ ಜೀವನದಲ್ಲಿ ಕೊರ್ಕೊಂಡು ಕೂತ್ಕೋಬೇಡಿ. ನಿನ್ನೆ ದಿವಸ ಹುಡುಗಿ ನಾನು ಪ್ರಶ್ನೆ ಕೇಳಿದ್ದು ಸರ್, ನಾನು ನೋಡಿ ಬಹಳ ಅಸೂಯೆ ಪಡ್ತಾರೆ ಜನ ನಾನು ನೋಡಿ, ಏನು ಮಾಡೋದು ಅಂತ. ಆ ಹುಡುಗಿಗೆ ಹೇಳಿದ, ನಿಮಗೂ ಹೇಳ್ಬೇಕು ಅದನ್ನು, ನಿಮ್ಮನ್ನು ನೋಡಿ ಯಾರಾದರೂ ಅಸೂಯೆ ಪಡ್ತಿದ್ರೆ ಸಂತೋಷ ಪಡ್ಬೇಕು ನೀವು. ಯಾಕೆ ಗೊತ್ತಾ, ಯಾರು ನೋಡಿದ್ರೆ ಅಸೂಯೆ ಆಗುತ್ತೆ ನಿಮಗೆ? ಮೇಲೆ ಹೋಗೋರು ನೋಡಿ ಅಸೂಯೆ ಆಗುತ್ತೆ, ಕೆಳಗೆ ಹೋದವ್ರನ್ನಲ್ಲ. ನಿಮ್ಮನ್ನು ನೋಡಿ ಯಾರಾದರೂ ಅಸೂಯೆ ಪಡ್ತಿದ್ರೆ ನೀವು ಎತ್ತರಕ್ಕೆ ಹೋಗ್ತಾ ಇದ್ದೀರಿ ಅಂತ ದಯವಿಟ್ಟು ಸಂತೋಷ ಪಡೆಯೋದ್ರ ಬಗ್ಗೆ. ದಯವಿಟ್ಟು ಧನಾತ್ಮಕವಾಗಿರಿ ಜೀವನದಲ್ಲಿ, ಬಿ ಪಾಸಿಟಿವ್. ನಮ್ಮ ಹಳ್ಳಿ ಮಕ್ಕಳು, ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ತುಂಬ ಶಕ್ತಿ ಇದೆ. ಸ್ವಲ್ಪ ಹೊರಗೆ ಬರೋದು ಕಷ್ಟ ಅನಿಸುತ್ತೆ ಕೆಲವೊಂದು ಸಲ. ಹೊರಗೆ ತರೋ ಕೆಲಸ ನಾವು ಮಾಡಬೇಕಾದದ್ದು. ಎಜುಕೇಷನ್ ಅನ್ನೋ ಪದ ಬಂದದ್ದೇ ಅದು. ಎಡ್ಯುಕೇರ್ ಅಂತ ಲ್ಯಾಟಿನ್ ಪದ ಅದು. ಎಡ್ಯುಕೇರ್ ಅಂದರೆ ಹೊರಗೆ ತೆಗೆಯೋದು, ಒಳಗಿದ್ದಂಥ ಶಕ್ತಿಯನ್ನು ಹೊರತೆ. ಅದನ್ನು ವಿವೇಕಾನಂದ ಹೇಳ್ತಾರಲ್ಲ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಒಳಗಿರುವ ಸಂಪೂರ್ಣ ಶಕ್ತಿಯನ್ನು ಹೊರಗೆ ತೆಗೆಯೋದೇ ಶಿಕ್ಷಣ. ಅದನ್ನು ನಾವು ಮಾಡಬೇಕಾದದ್ದು ಪ್ರೀತಿಯಿಂದ ಮಾಡೋಣ, ಶ್ರದ್ಧೆಯಿಂದ ಮಾಡೋಣ. ನಿಮಗೆಲ್ಲ ವಾತಾವರಣ ತುಂಬ ಚೆನ್ನಾಗಿದೆ. ಒಂದು ನಂಬಿಕೆಯಿಂದ ಮಾಡಿ. ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅನ್ನುವಂಥ ಪ್ರೀತಿಯಿಂದ ನೀವು ಪಾಠ ಮಾಡಿದರೆ ನೀವು ದೊಡ್ಡವರಾಗ್ತೀರಿ, ಮಕ್ಕಳು ದೊಡ್ಡವರಾಗ್ತಾರೆ. ಅಯ್ಯೋ ಇದು ಯಾವುದೋ ಕೆಲವು ಸ್ಕೂಲಿಗೆ ಹೋದಾಗ ನೋಡ್ತಾರೆ. ನೀವೆಲ್ಲ ಹಂಗಿಲ್ಲ ಬಿಡಿ ಸರ್, ಆ 10th D ಕ್ಲಾಸು ಸರ್, ಅದು ಏನು ಕ್ಲಾಸು ಸರ್, ಹೋಗೋದಕ್ಕೆ ಬೇಜಾರಾಗುತ್ತೆ. ಯಾಕೆ? ಆ ಕ್ಲಾಸಲ್ಲಿ ಏನೋ ಬರೀ ಬೆಂಚ್ ಇದ್ದಾವ, ವಿದ್ಯಾರ್ಥಿಗಳಿಲ್ವಾ? ನೋಡೋಕೆ ಹಂಗಿರ್ಬೇಕು ಹುಡುಗರು. ಒಳಗೆ ಅಸಾಧ್ಯ ಶಕ್ತಿ ಇದೆ ಹುಡುಗರೊಳಗೆ. ಸ್ವಲ್ಪ ತೆಗೀರಿ ಅದನ್ನು. ಹುಡುಗರಲ್ಲಿ ಇಲ್ಲ ಅಂತ ಪಟ್ಟಿ ಮಾಡೋದಕ್ಕಿಂತ ಏನಿದೆ ಅಂತ ಪಟ್ಟಿ ಮಾಡಿ ಹೊರಗೆ ತಂದರೆ ನಮ್ಮ ಜೀವನವೂ ಸಾರ್ಥಕ ಆಗತ್ತೆ, ಮಕ್ಕಳಿಗೂ ತೃಪ್ತಿ ಆಗತ್ತೆ. ನಾಳೆ ಅವ್ರು ದೊಡ್ಡವರಾದಾಗ ನೀವು ವಯಸ್ಸಾಗಿರುತ್ತೆ, ಚೀಲ ಹಿಡ್ಕೊಂಡು ಹೋಗ್ತಾ ಇರ್ತೀರಿ ಫುಟ್ಪಾತ್ ಮೇಲೆ, ಒಂದು ದೊಡ್ಡ ಕಾರ್ ಬಂದು ನಿಂತ್ಕೊಂಡ್ಬಿಡುತ್ತೆ ಪಕ್ಕದಲ್ಲಿ, ಉದ್ದ ಕಾರು. ಏನಪ್ಪ ಯಾರು ಬಂದರು ಒಂದು ನೋಡ್ತೀರಿ, ಒಬ್ಬ ದಾಂಡಿಗೆ ಬರ್ತಾನೆ, ಒಳಗೆ ಕಾರಿಂದ ಇಳಿದು ಬರ್ತಾನೆ, ದೊಡ್ಡ ಮನುಷ್ಯ. ಕಾರ್ ಮುಟ್ಟು ನಮಸ್ಕಾರ ಮಾಡ್ತಾನೆ. ಮೇಡಮ್ ನೆನಪಿದೆಯಾ, ನನ್ನ ಕ್ಲಾಸ್ ಟೀಚರ್ ಆಗಿದ್ರಿ ನಾನು 6ನೇತೆ ಇದ್ದಾಗ? ಹೌದಾ, ನಂಗೆ ಗುರುತೇ ಆಗ್ತಲ್ಲೋ, ಏನು ಮಾಡ್ತೀಯ ಈಗ ಅಂತ ಕೇಳ್ತೀರಿ. ಅವನು ಹೇಳ್ತಾನೆ, ಐ ಆಮ್ ದಿ ಗವರ್ನರ್ ಆಫ್ ಉತ್ತರ ಪ್ರದೇಶ್ ಅಂತಾನೆ. ಸಂತೋಷ ಆಗಲ್ವಾ? ನಿಮ್ಮ ಕ್ಲಾಸಲ್ಲಿ ಕೊಡ್ತಂಥ ಹುಡುಗ ನೆನೆಸ್ಕೊಂಡು ಬರ್ತಾನೆ. ನಾನು ಯಾವಾಗ ಶಿಕ್ಷಕರು ಯಾವಾಗ ಜೀವನ ಸಾರ್ಥಕ ಆಗತ್ತೆ ಅಂದರೆ, ನಿಮ್ಮಲ್ಲಿ ಯಾವತ್ತೋ ಕಲಿತಂಥ ಮಕ್ಕಳು ವಾಪಸ್ ಒಂದು ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರಲ್ಲ, ನಿಮ್ಮಿಂದ ನನ್ನ ಜೀವನ ಆಯಿತು ಅಂತ, ಅದು ನಿಮ್ಗೆ ಸಾರ್ಥಕ ಕ್ಷಣ. ಅದಾಗಬೇಕಾಗ್ತದೆ, ಅದು ಮಾಡೋಣ. ಅಕಸ್ಮಾತ್ ಹಂಗೆ ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾ, ಕಾರ್ ಸ್ವಲ್ಪ ಜೋರಾಗಿ ಹೋಗುತ್ತೆ. ಒಳಗೆ ಕೂತವನು ಬೇಗ ಓಡಿಸಪ್ಪ ನೋಡ್ಬಿಡ್ತಾರವರು ಅಂತ ಹೇಳ್ತಾರೆ. ಆ ಕಾರ್ ಪಕ್ಕದಲ್ಲಿ ನಿಲ್ಲಬೇಕಾದ್ರೆ ನಿಲ್ಲುವಂಥ ಕೆಲಸ ನಾವು ಮಾಡಬೇಕು. ನೀವೆಲ್ಲ ಮಾಡ್ತೀರಿ, ಮಕ್ಕಳನ್ನು ಶ್ರದ್ಧೆಯಿಂದ ಬೆಳೆಸ್ತೀರಿ ಅಂತ ಖಚಿತವಾದ ನಂಬಿಕೆ ನನಗಿರೋದ್ರಿಂದ ಬ್ರಹ್ಮಾವರಕ್ಕೆ ತುಂಬ ಪ್ರೀತಿಯಿಂದ ಬಂದಿದ್ದೇನೆ. ಅವ್ರು ಹೇಳಿದಾಗ ಬರೋದು ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು. ಬೆನ್ನಿಗೆ ಹೊಲಿಗೆ ಬಿದ್ದಿದೆ ನನಗೆಲ್ಲ ತುಂಬ ಪೆಟ್ಟಾಗಿ. ಪ್ರೀತಿಯಿಂದ ಹಾಕ್ತಾರೆ ಕೆಲವರು. ಅಂದರೆ ನಾನು ಹತ್ತುವಂಥ ಮೆಟ್ಲೆ ನನಗೆ ಜಾರಿ ಬಿದ್ದು ಪೆಟ್ಟಾದದ್ದು, ಆಗಲಿಕ್ಕಿಲ್ಲ ಅಂದ್ಕೊಂಡಿದ್ದೆ. ಆದರೆ ಬಂದ ಮೇಲೆ ಈ ಮಾತಾಡೋಷ್ಟು ಹೊತ್ತು ನನಗೆ ಬೆನ್ನಿನ ನೋವು ಏನೂ ಗೊತ್ತಾಗಲಿಲ್ಲ. ಅದಕ್ಕೆಲ್ಲ ತಮ್ಮ ಕರುಣೆ ಕಾರಣ. ನಮಸ್ಕಾರ.